सूत्रभाष्य कृत वंदे भगवन्तः पुनः पुनः शंकररूपेण अच्युतं पंजीकृतं देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्रीसच्चिदानन्द शिवाभिनवसर्वभारत्यविदान्यतीन्द्रान् विद्यानिधीन् मन्त्रविधीन् सदात्मनिष्ठान् भजे मानवशम्भुरूपान् सदात्मध्याननिरतं शिष्येभ्यः पराङ्मुखम् नवमीशास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्योदयक्षमानिधिं सदाभिनवपूर्वं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीं पंचाशल्लिपुत्रपुत्रवत्पुत्रसत्सराम् आस्मन्मौलिनिबद्धचन्द्रशकटम् आवीनतुङ्गस्तरीं मुद्राक्षगुणं सुधाढ्यकलशं विद्यार्चहस्ताम्बुजैः विग्रहाणां शतप्रभां त्रिनयनां वाग्देवतामाश्रये श्रीमत्परमहंसपरिव्राजकाचार्यवेद पदवाक्यप्राणायामकारेण यमनियमासनप्राणायाम प्रत्याहार प्राणाध्यानसमाधिष्ठाङ्गयोगानुष्ठाननिष्ठचक्रवर्ती अनाद्यविच्छिन्न श्री शंकराचार्य गुरुपरम्परा प्राप्त श्रीकृष्णाचार्य व्याख्यान सिंहासनाधीश्वर सकलनिगमासारहृदय सांख्यत्रय प्रतिपादक वैदिकमार्ग प्रवर्तक सर्वतंत्र स्वतंत्र आदिराजधानी विद्यानगर महाराजधानी कर्नाटक सिंहासन प्रतिष्ठापनाचार्य श्रीमद्राजाधिराज गुरुमंडलाचार्य ऋषिशृंगपुरवराधीश्वर तुंगभद्रातीरवासी श्रीमद्विद्याकृष्णपादपद्माराधक श्रीमज्जगद्गुरु श्रीमद्विद्यातीर्थ महास्वामी गुरुकरकमल संजात श्रीमज्जगद्गुरु श्री भारती तीर्थ महास्वामिना तत्करकमल संजात श्रीमज्जगद्गुरु श्री शिवशेखर भारती महास्वामिना च चरणारविन्दयोः साष्टाङ्ग प्रणामान् समर्पयामः। अद्वैतानंद पूर्णाय व्यासशंकररूपिणे नमोऽस्तु वासुदेवाय गुरवे सर्वसाक्षिणे। ಈ ವಾಸುದೇವ ಮನ್ನಂ ಗ್ರಂಥದಲ್ಲಿ 11ನೇ ವರ್ಣಕ ನಾವು ಪ್ರಾರಂಭ ಮಾಡಿ ಅದಕ್ಕೆ ಅದು ಮುಖ್ಯತರವಾಗಿ ಬಂದಿದೆ. ಇದರಲ್ಲಿ ಆತ್ಮನಿಗೆ ಸಚ್ಚಿದಾನಂದ ಸ್ವರೂಪ ಆತ್ಮ ಅಂತ ಹೇಳಕ್ಕೆ ಬಂದಿರೋ ಪ್ರಕರಣ ಇದೆ. ಇದಕ್ಕೆ ಮುಂಚೆ ಮಾಡಿದ್ದಾರೆ ಆತ್ಮ ಅನ್ನೋದು ಈ ಪಂಚಕೋಶಗಳಿಂದ ಬೇರೆಯಾದ್ದು, ಅವಸ್ಥಾತ್ರಯಗಳಿಂದ ಬೇರೆಯಾದ್ದು, ಇದನ್ನೆಲ್ಲ ಹೇಳಕ್ ಬಂದಿದ್ರು, ಹೇಳಿ ತೋರಿಸಿದ್ರು. ಆದ್ರೆ ಇಲ್ಲಿ ಮಾತ್ರ ಏನ್ ಮಾಡ್ತಾ ಇದ್ದಾರೆ, ಸರಿ ಅದರಿಂದ ಬೇರೆ ಇದರಿಂದ ಬೇರೆ ಅಂತ ಹೇಳಕ್ ಬದಲು ಇದು ಏನು ವಾಸ್ತವವಾಗಿ ಅದನ್ನ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ಹೇಳಕ್ ಬಂದಿದ್ದಾರೆ. ಇಲ್ಲಿ ಸತ್ವ ಚಿತ್ತ ಆನಂದ ರೂಪ ಆತ್ಮನದು ಅಂತ ಹೇಳಕ್ ಬಂದಿದ್ದಾರೆ. ಹಾಗಾಗಿ ಅದನ್ನ ಸದ್ರೂಪ ಅನ್ನೋದು ಚಿದ್ರೂಪ ಅನ್ನೋದನ್ನೆಲ್ಲ ತೀರ್ಮಾನ ಮಾಡಿ ಹೇಳಿದ್ರು. ಅದಕ್ಕೆ ಶ್ರುತಿ ಯುಕ್ತಿ ಅನುಭವ ಅದೆಲ್ಲ ತೋರಿಸ್ಕೊಟ್ರು ಹಿಂದೆ ಮಾಡಿದ ತರಗತಿಗಳಲ್ಲಿ. ಇವಾಗ ಆನಂದ ರೂಪ ಆತ್ಮನದು ಅಂತ ಹೇಳಕ್ಕೆ ಹೊರಟಿದ್ದಾರೆ. ಅದನ್ನ ಇವಾಗ ನಾವು ಪೇಜ್ 163 ಅಲ್ಲಿ ನಾವು ನೋಡ್ಬೇಕು. ಅಲ್ಲಿ ಏವಂ ಆತ್ಮನಃ ಆನಂದ ರೂಪತ್ವಮಪಿ ಸಿದ್ಧ್ಯತಿ ನಿತ್ಯಂ ನಿರುಪಾಧಿಕಂ ನಿರತಿಶಯಂ ಚ ಯತ್ಸುಖಂ ಸ ಏವ ಆನಂದಃ ಸ ಚ ಆತ್ಮೈವ. ನೋಡಿ ಪೇಜ್ 163ನೇ ಪೇಜಲ್ಲಿ ನಾವು ಓದ್ಬಿಟ್ಟು ಅದು ಮುಗಿಸಿದ್ವಿ. ನಾವು ಒಂದ್ಸತಿ ಅದನ್ನ ಓದ್ಬಿಟ್ಟು ನಾವು ಮುಂದಕ್ಕೆ ಹೋಗೋಣ. ಹೀಗೆ ಆತ್ಮನಿಗೆ ಆನಂದ ರೂಪ ಅನ್ನೋದು ಕೂಡ ಸಿದ್ಧವಾಗುತ್ತೆ. ನಿತ್ಯಂ ನಿರುಪಾಧಿಕಂ ನಿರತಿಶಯಂ ಚ ಯತ್ಸುಖಂ ಸ ಏವ ಆನಂದಃ ಸ ಅಚ ಆತ್ಮ ಏವ. ನಿತ್ಯವಾದ ಸುಖವಾಗಿರ್ಬೇಕದು, ನಿರುಪಾಧಿಕವಾದ ಸುಖವಾಗಿರ್ಬೇಕು ಮತ್ತು ನಿರತಿಶಯವಾದ ಸುಖವಾಗಿರ್ಬೇಕು. ಇದಕ್ಕೆಲ್ಲ ಏನೇನು ಅರ್ಥ ಅಂತ ಹೇಳಿದ್ರೆ, ನಿತ್ಯಂ ಅಂತ ಹೇಳಿದ್ರೆ ಏನು, ಅದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೊಟ್ಟೋಗುತ್ತೆ ಅನ್ನೋ ಥರ ಅಲ್ಲ ಅದು. ಆಮೇಲೆ ನಿರುಪಾಧಿಕಂ ಅಂತ ಹೇಳಿದ್ರೆ ಏನು, ಯಾವುದೋ ಒಂದು ಉಪಾಧಿ ಮುಖಾಂತರ ಬರುತ್ತೆ. ಲೋಕದಲ್ಲಿ ನಮಗೆ ಎಲ್ಲ ಆನಂದಗಳು ಕೂಡ ಒಂದು ಮಗುವನ್ನು ನೋಡಿದ್ರೆ, ಪುಟ್ಟ ಮಗುವನ್ನು ನೋಡಿದ್ರೆ ನಮ್ಗೊಂದು ಆನಂದ ಬರುತ್ತೆ. ಅದೇ ಥರ ಒಂದು ಹೂವು, ಒಂದು ಪೂಜೆಗೆ ತಗೊಳ್ಳೋಣಪ್ಪ ಅಂತ ಚೆನ್ನಾಗಿರೋ ಹೂ ನೋಡಿದ್ರೆ ಒಂದು ಸಂತೋಷವಾಗುತ್ತೆ. ಅಥವಾ ಒಂದು ದೊಡ್ಡ ವ್ಯಕ್ತಿಗಳನ್ನ ನೋಡಿದ್ರೆ ಸಂತೋಷ ಆಗುತ್ತೆ. ಈ ಥರ ಅಥವಾ ಒಂದು ಒಳ್ಳೆ ತಿನ್ನೋ ಪದಾರ್ಥ ಕೊಟ್ಟರು ಕೂಡ ಸಂತೋಷ ಆಗುತ್ತೆ. ಅದೆಲ್ಲ ಏನಾಗುತ್ತೆ, ಆ ಪದಾರ್ಥ ಮುಖಾಂತರ, ಆ ವ್ಯಕ್ತಿ ಮುಖಾಂತರ ನಮ್ಗೊಂದು ಆನಂದ ಅಂತ ಬರುತ್ತೆ. ಆದರೆ ಈ ಆತ್ಮನ ಆನಂದ ಇರೋದು ಯಾವುದೋ ಒಂದು ಮುಖಾಂತರ ಬರೋದಲ್ಲ, ಅದು ಸ್ವಾಭಾವಿಕವಾಗಿ ಇರುವ ಆನಂದ. ಅದು ಉಪಾಧಿ ಇಲ್ಲದೇನೆ ಯಾವಾಗಲೂ ಇರೋ ಆನಂದ ಅದು ಅಂತ ಹೇಳಿದ್ರು. ಇವಾಗ ನಿರತಿಶಯಂ ಆನಂದಂ ಅಂತ ಹೇಳಿದ್ರೆ ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಇದಕ್ಕಿಂತ ನೋಡಿ ಲೋಕದಲ್ಲಿ ಯಾವುದೇ ಒಂದು ವಸ್ತು ತಗೊಂಡ್ರು ಕೂಡ ಅದರಿಂದ ಒಂದು ಆನಂದ ನಮಗೆ ಬಂದರೂ ಕೂಡ ಅದಕ್ಕಿಂತ ಮಿಗಿಲಾದ ಇನ್ನೊಂದು ಆನಂದ ಅಂತ ನಮಗೆ ಸಿಗ್ಬೋದು. ಅವಾಗ ಏನ್ ಮಾಡ್ತೀವಿ, ಇದನ್ನ ಬಿಟ್ಬಿಡ್ತೀವಿ, ಅದನ್ನ ತಗೊಳ್ತೀವಿ ನಾವು. ಈ ತರ ಆಗುತ್ತೆ. ಲೋಕದಲ್ಲಿ ಕೂಡ ನಾವು ನಮ್ಮ ಜೀವನನೇ ತಗೊಂಡ್ರೆ ಕೂಡ ಸಣ್ಣ ಮಕ್ಕಳಾಗಿದ್ದಾಗ ನಾವೇನ್ ಮಾಡ್ತಿದ್ವಿ, ಆಟದ ಸಾಮಾನು, ಗೊಂಬೆ ಇದೆಲ್ಲ ಆಸೆ ಪಡ್ತಾ ಇದ್ವಿ.
ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ನಮಗೆ ಇಂಥ ಉಪಕರಣಗಳೆಲ್ಲ ತಗೋಬೇಕು, ಜಾಮೆಟ್ರಿ ಬಾಕ್ಸ್ ತಗೊಡು, ಇದೆಲ್ಲ ನಾವು ಇದು ಮಾಡ್ತಾ ಇದ್ವಿ. ಆಮೇಲೆ ಇವಾಗ ಮಕ್ಕಳೆಲ್ಲ ಇವಾಗ ಮೊಬೈಲ್ ಫೋನ್ ತಗೊಡು ಅಂತೆಲ್ಲ ಕೇಳ್ತಾ ಇದ್ದಾರೆ, ಅಥವಾ 2 ವೀಲರ್ ತಗೊಡು ಅಂತ ಕೇಳ್ತಾ ಇದ್ದಾರೆ. ಸೊ ನಾವುಗಳು ಕೂಡ ಹಾಗೆ ಬಂದು ಏನಾಗಿದೆ, ಸ್ವಲ್ಪ ದೊಡ್ಡವರಾದ್ಮೇಲೆ ಒಂದು ಪ್ರಾಯ ಬಂದ್ಮೇಲೆ ಒಂದು ಮನೆ ಫ್ಯಾಮಿಲಿ ತರ ಆದ್ಮೇಲೆ ಅದು ಹೆಂಡತಿಗೆ ಏನಾದ್ರು ತಕ್ಕೊಡ್ಬೇಕು, ಅಥವಾ ಮನೆ ಮಾಡ್ಕೋಬೇಕು, ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಇಂಥದ್ದೆಲ್ಲ ನೋಡ್ತಾ ಇರ್ತಾರೆ. ಹೀಗೆ ಜೀವನದಲ್ಲಿ ದೊಡ್ಡವರು ಆಗ್ತಾ ಅದಕ್ಕಿಂತ ಆನಂದ ಇದರಲ್ಲಿದೆ ನಮ್ಗೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ಬರ್ತೀವಿ ನಾವು. ಹೀಗೇನೆ ಲೋಕದಲ್ಲಿ ಕೂಡ ಯಾವುದೇ ಒಂದು ವಸ್ತು ತಗೊಂಡ್ರು ಕೂಡ ಅದಕ್ಕಿಂತ ಮಿಗಿಲಾದ ಆನಂದ ಇನ್ನೊಂದು ವಸ್ತುವಿಂದ ಸಿಗುತ್ತೆ ಅಂತ ಬರುತ್ತೆ. ಆದ್ರೆ ಈ ಆತ್ಮನ ಆನಂದಕ್ಕೆ ಇಂತ ಮಿಗಿಲಾದ್ದು ಯಾವುದು ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ನಿರತಿಶಯ ಆನಂದ. ಅತಿಶಯ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡದು ಅಂತ, ಸಾತಿಶಯ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡದಾಗಿರೋ ಒಂದು ಸ್ಥಿತಿಯನ್ನು ಸೇರಿದ್ದು ಅಂತ. ಆದ್ರೆ ನಿರತಿಶಯ ಅಂದ್ರೆ ಆ ಸ್ಥಿತಿ ಇದಕ್ಕಿಲ್ಲ ಅಂತ. ಹಾಗಾಗಿ ಇದು ನಿರತಿಶಯವಾದ ಆನಂದ ಅಂತ ಹೇಳಿದ್ರು. ಇವಾಗ ಮುಂದಿನ ಪ್ಯಾರಾಗ್ರಾಫ್ ನೋಡಿ. ನಾನು ಸುಷುಪ್ತೌ ದುಃಖಾಭಾವ ಏವ ಅನುಭೂಯತೆ ನತು ಮುಕ್ತ ಆನಂದ ಇದು ಚೇತ್ ಶೃಣು. ಸುಷುಪ್ತಿಯಲ್ಲಿ ಇಂಥ ಒಂದು ಆನಂದ ನಮಗೆ ಸಿಗುತ್ತೆ ಅಂತ ತೋರಿಸ್ಕೊಟ್ರು. ಯಾಕೆಂದ್ರೆ ಸುಷುಪ್ತಿ ಸಮಯದಲ್ಲಿ ನಮಗೆ ಒಂದು ಆನಂದ ಬರುತ್ತಲ್ಲ, ಅದು ನಮಗೆ ಯಾವುದೋ ಒಂದು ವಸ್ತುವಿಂದ ಬರೋದಿಲ್ಲ ಖಂಡಿತ. ಆಮೇಲೆ ಅದಕ್ಕಿಂತ ಒಂದು ಮಿಗಿಲಾದ ಆನಂದ ಅಂತ ಯಾವುದು ಗೊತ್ತಾಗಲ್ಲ, ಯಾಕಂದ್ರೆ ನಾವು ಎಲ್ಲವನ್ನೂ ಬಿಟ್ಟು ಅದಕ್ಕೆ ಹೋಗ್ತೀವಿ, ಸುಷುಪ್ತಿಗೆ ಹೋಗ್ತೀವಿ. ಹಾಗಾಗಿ ನಮಗೆ ಅದಕ್ಕಿಂತ ಮಿಗಿಲಾದ ಆನಂದ ಯಾವುದೂ ಇಲ್ಲ. ಅದನ್ನು ಪ್ರತಿಪಾದನೆ ಮಾಡ್ತಾರೆ ಮುಂದಕ್ಕೆ. ಹಾಗಾಗಿ ಅದಕ್ಕೆ ಕೇಳಿದ್ರೆ ಇವರು ಹೇಳ್ತಾ ಇದ್ದಾರೆ, ಲೋಕೆ ಸುಷುಪ್ತಿಯೋಕ್ತಿತಃ ಪುರುಷಃ ಅಹಮೇವ ಅಹಂ ಏತಾವಂತಂ ಕಾಲಂ ಸುಖಮಪ್ಸು ಅಪ್ಸಂ ಇತಿ ಆತ್ಮನಃ ಸುಷುಪ್ತೌ ಸುಖ ಸದ್ಭಾವಂ ವದತಿ. ಮನುಷ್ಯನು ಏನ್ ಮಾಡ್ತಾನೆ, ನಿದ್ದೆಯಿಂದ ಎದ್ದ ಮೇಲೆ ನಾನು ಇಷ್ಟೊತ್ತು ತುಂಬಾ ಆನಂದವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ ಅವನು. ಇದರಿಂದ ಗೊತ್ತಾಗುತ್ತೆ ಅವನಿಗೆ ಅವನ ಸುಷುಪ್ತಿಯಲ್ಲಿ ಅವನ ಆನಂದವನ್ನು ಅನುಭವಿಸಿದ್ದಾನೆ ಅಂತ ಗೊತ್ತಾಗುತ್ತೆ ಅಂತ. ನೋಡಿ, ಇಲ್ಲಿ ಪುರುಷಃ ಅಂತ ಇದೆಯಲ್ಲ ಈ ಪುಸ್ತಕದಲ್ಲಿ, ಆ ಪುರುಷಃ ಅಂತ ಇದು ಇನ್ವರ್ಟೆಡ್ ಕಾಮರ್ಸ್ ಹಾಕಿದಾರಲ್ಲ, ಅದನ್ನ ಪುರುಷಃ ಆದ್ಮೇಲೆ ಹಾಕೊಳ್ಳಿ, ಅಹಂ ಏತಾವಂತಂ ಅಂತ ಅಲ್ಲಿ ಹಾಕೊಳ್ಳಿ. ಪುರುಷಃ ಅಂತ ಇಲ್ಲಿ ಈ ಇನ್ವರ್ಟೆಡ್ ಕಾಮರ್ಸ್ ಹಾಕಿದ್ದಾರೆ. ಇದು ಇಲ್ಲಿ ಬಿಟ್ಬಿಟ್ಟು ಪಕ್ಕದ ಪದಕ್ಕೆ ಹಾಕಬೇಕು. ಉಚಿತ ಪುರುಷಃ ಅಂತ ಈ ಡ್ಯಾಶು ಕೂಡ ಆಮೇಲೆ ಬರ್ಬೇಕು. ಇದಕ್ಕೆ ಪ್ರಿಂಟಿಂಗ್ ಇದರಲ್ಲಿ ಇದಾಗಿದೆ, ಪ್ರೂಫ್ ರೀಡಿಂಗ್ ಅಲ್ಲಿ. ಅತಃ ಸುಷುಪ್ತೌ ಸರ್ವೇಷಾಮಪಿ ಸ್ವಾನುಭವೇನ ಆನಂದೋ ಅಸ್ತಿ. ಇದರಿಂದ ಪುರುಷಃ ಆದ್ಮೇಲೆ ಇನ್ವರ್ಟೆಡ್ ಕಾಮರ್ಸ್ ಹಾಕಬೇಕು. ಆಮೇಲೆ ಒಂದು ಡ್ಯಾಶ್ ಹಾಕಿದಲ್ಲ ಹಿಂದೆ, ಅದು ಕೂಡ ಪುರುಷಃ ಆದ್ಮೇಲೆ ಬರಬೇಕು. ಡ್ಯಾಶ್ ಪುರುಷ ಆದ್ಮೇಲೆ ಬರಬೇಕು. Purushah is not part of the quote. It is not part of the quote. It's part of the statement before, preceding statement. ಆಮೇಲೆ ಹಾಗಾಗಿ ಎಲ್ಲರಿಗೂ ಕೂಡ ಸುಷುಪ್ತಿಯಲ್ಲಿ ಆನಂದ ಅನ್ನೋದು ಅನುಭವದಲ್ಲಿ ಇದ್ದೇ ಇದೆ. ಅದನ್ನ ಯಾರು ಎರಡು ಮಾತಿಲ್ವೇ ಇಲ್ಲ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ ನೋಡಿ 164ನೇ ಪೇಜಲ್ಲಿ 164ನೇ ತಥಾಪಿ ಅಸ್ಯ ಆನಂದಸ್ಯ ನಿತ್ಯತ್ವಂ ನಿರುಪಾಧಿಕತ್ವಂ ನಿರತಿಶಯತ್ವಂ ಚ ನ ಅನುಭೂಯತೆ ಇತಿ ಚೇತ್. ಹಾಗಿದ್ರೂ ಕೂಡ ಈ ಸುಷುಪ್ತಿ ಆನಂದವು ನಿತ್ಯವಾಗಿದೆ, ನಿರತಿಶಯವಾಗಿದೆ ಅಥವಾ ನಿರುಪಾಧಿಕವಾಗಿದೆ ಅಂತ ಹೇಳಕ್ ನಮ್ಗೆ ಬರ್ತಾ ಇಲ್ವಲ್ಲ ಅಂತ ಕೇಳಿದ್ರೆ, ಇಲ್ಲ, ಅದಕ್ಕೆ ನಾವು ಬರೋ ಥರ ನಾವು ತೋರಿಸ್ತೀವಿ, ಅದು ಸರಿಯಾಗಿ ಮನವರಿಕೆ ಮಾಡ್ತೀವಿ ಅಂತ ಹೇಳ್ತಾರೆ ಮುಂದಕ್ಕೆ. ಪ್ರಥಮತಃ ನಿರುಪಾಧಿಕತ್ವಂ ಪ್ರದರ್ಶ್ಯತೆ. ಮೊದಲು ನಿರುಪಾಧಿಕವಾದ ಈ ಆನಂದ, ಸುಷುಪ್ತಿಯಲ್ಲಿ ಸಿಕ್ಕುವ ಆನಂದ ಯಾವುದು ನಮಗೆ ನಿದ್ದೆಯಲ್ಲಿ ಸಿಕ್ಕುತ್ತಲ್ಲ ಆನಂದ, ಅದು ನಿರುಪಾಧಿಕವಾದ್ದು ಅಂತ ಹೇಳಿ ಬರ್ತಾರೆ. ಅದು ತೋರಿಸ್ತೀವಿ. ನಿರುಪಾಧಿಕ ಅಂದ್ರೆ ಏನು, ಉಪಾಧಿ ಮುಖಾಂತರ ಬರೋದಲ್ಲ ಇದು ಅಂತ. ಉಪಾಧಿ ಮುಖಾಂತರ ಬರೋದೇನು, ಯಾವುದೋ ಒಂದು ವಸ್ತು ಮುಖಾಂತರ ಅಥವಾ ಯಾವುದೋ ಒಂದು ಘಟನೆ ಮುಖಾಂತರ ಅಥವಾ ಏನೋ ಒಂದು ತಿನ್ನಕ್ಕೆ ಕೊಟ್ಟರೆ ಏನಾದ್ರು ಅಂಥದ್ದು ಏನಾದ್ರೂ ಮುಖಾಂತರ ಬರ್ತರೆ ಅದು ಉಪಾಧಿಯಿಂದ ಸಹಿತವಾದ್ದು ಅಂತ. ಅದೇ ನಿರುಪಾಧಿಕವಾದ ಅಂದ್ರೆ ಅದೆಲ್ಲ ಯಾವುದು ಇಲ್ಲದೇನೆ ಸ್ವಾಭಾವಿಕವಾಗಿ ನಮ್ಮ ದೇಹನೇ ಇರುತ್ತಲ್ಲ, ಇಲ್ಲ 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 ದೇಹದಿಂದ ಬಂದಿದ್ದ ಆನಂದ ಅಂತ ಹೇಳಕ್ಕಾಗಲ್ಲ. ಅದನ್ನ ನೋಡಿ, ಜಾಗೃತದಲ್ಲಿ ಕೂಡ ದೇಹದಿಂದ ತಾನೆ ಎಲ್ಲದನ್ನು ಅನುಭವಿಸ್ತಾ ಇದ್ದೀವಿ. ಆದ್ರೆ ಈ ವಸ್ತುಗಳೆಲ್ಲ ಇಲ್ಲ. ಆದ್ರೆ ಆ ದೇಹ ಮಾತ್ರ ಇದೆ ಖಂಡಿತ, ಅದು ಇಲ್ವೇ ಇಲ್ಲ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ದೇಹದ ಮುಖಾಂತರ ಅನುಭವಿಸ್ತೀವಿ ಅಂತ ನಾವು ಇದನ್ನ ಹೇಳಕ್ಕಾಗಲ್ಲ. ಇದನ್ನ ಯಾವುದೋ ಇಂದ್ರಿಯಗಳೆಲ್ಲ ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಇಂಟರ್ನಲ್ ಅಂತ. ಇಂಟರ್ನಲ್ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ಅಂತ ಒಂದಿದೆಯಲ್ಲ, ಅದು ಬೇಕು ಖಂಡಿತ. ಮನಸ್ಸು ಬೇಕು ಸುಷುಪ್ತಿಯನ್ನು ಅನುಭವಿಸ್ಕೊಳ್ಳೋಕೆ. ಆದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ವ್ಯವಸ್ಥೆ, ಇಂದ್ರಿಯಗಳೆಲ್ಲ ಲೈವ್ ಆಗುತ್ತೆ ಸುಷುಪ್ತಿ ಸಮಯದಲ್ಲಿ. ಯಾವುದು ಇದರಲ್ಲೇನೆ ಸ್ವಪ್ನ ಸಮಯದಲ್ಲೇ ಇಂದ್ರಿಯಗಳು ಲೈವ್ ಆಗೋಗ್ಬಿಟ್ಟಿರುತ್ತೆ, ಮನಸ್ಸು ಮಾತ್ರ ವರ್ಕ್ ಆಗ್ತಾ ಇರುತ್ತೆ. ಸುಷುಪ್ತಿಗೆ ಹೋದಾಗ ಮನಸ್ಸು ಕೂಡ ಲೈವ್ ಆಗುತ್ತೆ ಅಂತ ಟೆಕ್ನಿಕಲಿ ಹೇಳಿದ್ರು ಕೂಡ, ನಾವು ಎದ್ದ ಮೇಲೆ ನಾವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂತ ಹೇಳ್ಬೇಕಾದ್ರೆ ನಮಗೆ ಆ ಸಮಯದಲ್ಲಿ ಇದ್ದಿದ್ದ ಅನುಭವ ನಮಗೆ ಬಂದಿರಬೇಕು. ಅನುಭವ ಬರಕ್ಕೆ ನಮ್ಗೆ ಏನಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಬೇಕು. ಇನ್ಸ್ಟ್ರೂಮೆಂಟ್ ಇಲ್ಲದೆ ನಮ್ಗೆ ಅನುಭವ ಯಾವುದು ಬರೋದೇ ಇಲ್ಲ ಖಂಡಿತ ಅಲ್ವಾ. ಹಾಗಾಗಿ ಸುಷುಪ್ತಿಯಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ಇಲ್ಲ, ಶರೀರ ಇದೆ, ಶರೀರ ಜಡ ಶರೀರ, ಅದಕ್ಕೇನು ಯಾವುದನ್ನು ತಗೊಳಕ್ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ಸುಷುಪ್ತಿಯಲ್ಲಿ ನಮಗೆ ಬಂದಿದ್ದ ಆನಂದವನ್ನ ನಾವು ಗ್ರಹಣೆ ಮಾಡಿದ್ದೀವಿ. ಹೇಗೆ ಗ್ರಹಣೆ ಮಾಡಿದ್ದೀವಿ ಅಂತ ಕೇಳಿದ್ರೆ ಅದಕ್ಕೊಂದು ವ್ಯವಸ್ಥೆ ತೋರಿಸಿದ್ದಾರೆ.
ನಮಗೆ ಪಂಚಕೋಶಗಳಿದೆಯಲ್ಲ ಅದರಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಇವಿಷ್ಟು ಕೂಡ ಲಯವಾಗುತ್ತೆ ಸುಷುಪ್ತಿಯಲ್ಲಿ. ಆದರೆ ಆನಂದಮಯ ಕೋಶ ಅನ್ನೋದು ಮಾತ್ರ ಎಚ್ಚರವಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮುಖಾಂತರ ಇವನು ಅನುಭವಿಸ್ತಾನೆ. ಅದರಲ್ಲಿ ಈ ಸುಷುಪ್ತಿಯ ಸುಖವನ್ನ ಮತ್ತು ಏನು ಗೊತ್ತಿಲ್ಲ ಅನ್ನೋದು ಅಜ್ಞಾನವನ್ನ ಎರಡನ್ನೂ ಅದ್ರ ಮುಖಾಂತರ ಅನುಭವಿಸ್ತಾನೆ. ಆದ್ರೆ ಎದ್ದ ಮೇಲೆ ಏನಾಗುತ್ತೆ, ಎಚ್ಚರ ಆಗೋ ಸಮಯಕ್ಕೆ ಏನಾಗುತ್ತೆ, ವಿಜ್ಞಾನಮಯ ಕೋಶ ಎಲ್ಲ ಎಚ್ಚರ ಆಗೋಗ್ಬಿಡುತ್ತೆ, ಎತ್ಕೊಂಡ್ಬಿಡುತ್ತೆ. ಅವಾಗ ಅದ್ರ ಮುಖಾಂತರ ಅವನು ಹೊರಗಡೆ ಹೇಳ್ತಾನೆ ಅಥವಾ ಅವನಿಗೆ ಸ್ಮರಣೆಗೆ ತಂದುಕೊಳ್ತಾನೆ. ಹಾಗಾಗಿ ಆನಂದಮಯ ಕೋಶದಿಂದ ಗ್ರಹಣೆ ಮಾಡ್ತಾನೆ, ವಿಜ್ಞಾನಮಯ ಕೋಶದಿಂದ ಅದನ್ನ ಸ್ಮರಣೆಗೆ ತಗೊಳ್ತಾನೆ ಅಥವಾ ಹೇಳ್ತಾನೆ ಬಾಕಿಯವರಿಗೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಪಂಚದಶಿ ಗ್ರಂಥದಲ್ಲಿ ಅದರ ವ್ಯವಸ್ಥೆ ಮಾಡಿ ತೋರಿಸಿದ್ದಾರೆ ಅದನ್ನ. ಆದ್ರೆ ಶರೀರದಿಂದ ತಗೊಳ್ತಾ ಇರೋ ಆನಂದ ಅಲ್ಲ ಅದು ಖಂಡಿತ. ಶರೀರ ಬೇಕು ಖಂಡಿತ, ಮೃತವಾಗಿರೋದು ಹೆಡಕ್ಕೇನು ಅಂತ ಅನುಭವಗಳು ಏನು ಬರೋದೇ ಇಲ್ಲ. ಶರೀರ ಬೇಕು ಖಂಡಿತ, ಶರೀರದ ಬೇಕು, ರಕ್ತಸರಣಿ ಇರಬೇಕು, ಅದರಲ್ಲಿ ಕೋಮಾ ಸ್ಟೇಟ್ ಎಲ್ಲ ಇರಬಾರ್ದು, ಅದಕ್ಕೆ ಅಂಥದ್ದು ಇರಬೇಕು. ಆದರೆ ಆ ಸಮಯದಲ್ಲಿ ಮನಸ್ಸಿನಲ್ಲಿ ಈ ಒಂದು ಭಾಗ ಅಂಶ ಮಾತ್ರ ಎಚ್ಚರವಾಗಿರುತ್ತೆ. ಆ ಅಂಶದಿಂದ ಗ್ರಹಣ ಮಾಡ್ಕೊಳ್ತಾನೆ ಅನುಭವವನ್ನ, ಆಮೇಲೆ ಎದ್ದ ಮೇಲೆ ಅದನ್ನ ಬಿಡ್ತಾನೆ ಅಂತ ಚೆನ್ನಾಗಿ ವ್ಯವಸ್ಥೆ ಮಾಡಿ ತೋರಿಸಿದ್ದಾರೆ. ಏನು ಸಂಶಯ ಬರೋಕ್ಕಾಗಲ್ಲ ಅದರಲ್ಲಿ. ಯಾಕೆಂದ್ರೆ ಮನಸ್ಸು ಅನ್ನೋದು ಬೇಕು ನಮ್ಗೆ. ಯಾವುದೇ ಒಂದು ಅನುಭವ ಬರೋಕ್ಕೂ ಮನಸ್ಸು ಬೇಕು ನಮಗೆ, ಮನಸ್ಸು ಬೇಕು, ಇಲ್ಲಿ ಆಗೋದೇ ಇಲ್ಲ. ಹಾಗಾದ್ರೆ ಅಲ್ಲಿ ಏನು ಹೇಗಾಯಿತು ಅಂತ ಕೇಳಿದಾಗ ಅವ್ರ ಈ ಥರ ಒಂದು ವ್ಯವಸ್ಥೆ ಮಾಡೋದು. ನೋಡಿ, ಮನಸ್ಸು ಅನ್ನೋದು ಅಂತಃಕರಣ ಅನ್ನೋದು ಇದು ಹೊರದ್ರು ಕೂಡ, ಇದು ಲಯವಾಗಿದ್ರು ಕೂಡ ವಿಜ್ಞಾನಮಯ ಕೋಶ ಅಂತ ಒಂದು ಕೋಶ ಇದೆಯಲ್ಲ ಅದು ಆನಂದಮಯ ಕೋಶ ಅಂತ ಇದೆಯಲ್ಲ, ಆನಂದಮಯ ಕೋಶದಿಂದ ಇವನು ಅದು ಎಚ್ಚರವಾಗೇ ಇರುತ್ತೆ, ಅದು ಲಯವಾಗಲ್ಲ ಆ ಸಮಯದಲ್ಲಿ ಅಂತ ಹೇಳಿ ವ್ಯವಸ್ಥೆ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ ಅದಕ್ಕೆ. ಆಮೇಲೆ ಈ ಥರ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಒಂದು ಯುಕ್ತಿ, ಬೇರೆ ಒಂದು ಯುಕ್ತಿ ಕೂಡ ಏನಿದೆ ಅಂತ ಹೇಳಿದ್ರೆ ನಾನು ಕಲ್ಪನೆ ಮಾಡ್ಕೊಂಡಿದ್ದು. ಇವಾಗ ನೋಡಿ, ಒಬ್ಬ ವ್ಯಕ್ತಿ ಗೃಹಸ್ಥನಾಗಿದ್ದಾನೆ, ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಆಫೀಸಲ್ಲಿ ಅವನಿಗೆ ಒಂದು ಮ್ಯಾನೇಜರ್ ಅಂತ ಏನೋ ಒಂದು ಕೆಲಸ ಕೊಟ್ಟಿದ್ದಾರೆ. ಅವನಿಗೆ ಏನ್ ಮಾಡ್ತಾರೆ, ಅವರು ಆಫೀಸಲ್ಲಿ ತಿಂಗಳಿಗೆ ಮೇಲೆ ಮ್ಯಾನೇಜರ್ ಅನ್ನೋದಕ್ಕಾಗಿ ಅವನಿಗೆ ಸಂಬಳ ಕೊಡ್ತಾರೆ ಅವರು. ಆದ್ರೆ ಅವನೇನ್ ಮಾಡ್ತಾನೆ, ಮ್ಯಾನೇಜರ್ ಅನ್ನೋ ರೀತಿಯಲ್ಲಿ ಸಂಬಳವನ್ನು ತಗೊಳ್ತಾನೆ, ಆದ್ರೆ ಮನೆಗೆ ಬಂದು ಗೃಹಸ್ಥ ಅನ್ನೋ ರೀತಿಯಲ್ಲಿ ಖರ್ಚು ಮಾಡ್ತಾನೆ. ಅದೇ ತರನೇ ಒಂದೇ ವ್ಯಕ್ತಿನೇ, ಉಪಾಧಿ ಬೇರೆ, ಒಂದೇ ವ್ಯಕ್ತಿನೇ ಅವನಿಗೆ ನೋಡಿ, ಅವನು ಇವಾಗ ಗೃಹಸ್ಥ ಅನ್ನೋ ಉಪಾಧಿ ಕೂಡ ಅವನಿಗೆ ಆಮೇಲೆ ಬಂದಿದ್ದು. ಅವನೇನು ಹುಟ್ಟುವಾಗಲೇ ಅವನು ಗೃಹಸ್ಥರಾಗಿರ್ಲಿಲ್ಲ. ಬೆಳೀತಾ ಬೆಳೀತಾ ಬಂದ್ಮೇಲೆ ಅವ್ನಿಗೆ ಒಂದೊಂದು ಸಮಯದಲ್ಲಿ ಮದುವೆ ಆಯ್ತು, ಮಕ್ಕಳೆಲ್ಲ ಆದ್ರು. ಆ ಸಮಯದಲ್ಲಿ ಕುಟುಂಬ ಭಾರ ಬಂತು ಅವನಿಗೆ. ಅವಾಗ ಗೃಹಸ್ಥ ಅಂತ ಕೂಡ ಅವನಿಗೆ ಉಪಾಧಿನೇ ಅದು. ಅದೇ ತರ ಕೆಲಸ ಅನ್ನೋದು ಕೂಡ ಅವನಿಗೆ ಮುಂಚೆನೇ ಇರಲಿಲ್ಲ. ಒಂದೊಂದು ಸಮಯದಲ್ಲಿ ಕೆಲಸದನ್ನು ಕೂಡ ಕಳಿಸ್ಬಿಡ್ತಾರೆ ಅಥವಾ ರಿಟೈರ್ ಆಗೋಗ್ತಾನೆ, ಅದೆಲ್ಲ ಆಗೋಗುತ್ತೆ. ಆದ್ರೂ ಕೂಡ ಕೆಲಸದಲ್ಲಿ ಅವನು ಏನು ಸಂಬಳ ತಗೊಳ್ತಾನೋ ಅದು ಇವನು ಗೃಹಸ್ಥ ಅಂತ ಕೊಡ್ತಾ ಇಲ್ಲ ಸಂಬಳ, ಅವನಿಗೆ ಅವನು ಮ್ಯಾನೇಜರ್ ಅಂತ ಕೊಡ್ತಾ ಇದ್ದಾರೆ ಸಂಬಳ. ಹಾಗಾಗಿ ಆ ಉಪಾಧಿಯಲ್ಲಿ ಸಂಪಾದನೆ ಮಾಡಿದ್ದನ್ನ ಈ ಉಪಾಧಿಯಲ್ಲಿ ಖರ್ಚು ಮಾಡ್ತಾನೆ ಒಂದೇ ವ್ಯಕ್ತಿನೇ. ಅದೇ ತರನೇ ಇಲ್ಲೂ ಕೂಡ ನಾವು ಒಂದೇ ವ್ಯಕ್ತಿನೇ, ಜೀವನೇ, ಅವನಿಗೆ ಈ ಆನಂದಮಯ ಕೋಶದಿಂದ ಸುಷುಪ್ತಿ ಅನುಭವವನ್ನ ಗ್ರಹಣ ಮಾಡ್ಕೊಂಡ, ವಿಜ್ಞಾನಮಯ ಕೋಶದಿಂದ ಅದನ್ನ ಹೊರಗಡೆ ಹೇಳಿದ ಅವನು, ಅಥವಾ ಅವನಿಗೆ ಸ್ಮರಣೆ ಮಾಡ್ಕೊಂಡ. ಯಾಕಂದ್ರೆ ಸ್ಮೃತಿಗೂ ಮನಸ್ಬೇಕು, ಸ್ಮರಣೆ ಮಾಡ್ಕೊಳ್ಳೋಕ್ಕೂ ಮನಸ್ಬೇಕು. ಆ ಸಮಯದಲ್ಲಿ ಸ್ಮರಣೆ ಇರಲ್ಲ ಯಾವಾಗ ಸುಷುಪ್ತಿ ಸಮಯದಲ್ಲಿ. ಸೊ ದಟ್ ಫ್ಯಾಕಲ್ಟಿ ಆಲ್ಸೋ ಈಸ್ ಇದು ರಿಸಾರ್ವ್ಡ್. ಬಟ್ ಇವಾಗ ಅದು ಎತ್ಕೊಂಡ ಮೇಲೆ ಆ ಸ್ಮೃತಿ ಬರುತ್ತೆ ಅವನಿಗೆ, ಅವನು ಹೇಳ್ತಾನೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ. ಹಾಗಾಗಿ ಅನುಭವ ಮಾಡ್ಕೊಳ್ಳೋಕೆ ಒಂದು ಇನ್ಸ್ಟ್ರೂಮೆಂಟ್ ಬೇಕೇ ಬೇಕು. ಆದ್ರೆ ಒಂದೇ ವ್ಯಕ್ತಿ, ಉಪಾಧಿ ಬೇರೆ ಬೇರೆ ಅಂತ ನಾವು ತಿಳ್ಕೊಬೋದಲ್ಲ. ಇಲ್ಲಿ ಇವಾಗ ಹೇಳ್ತಾ ಇದ್ದಾರೆ ಈ 164ನೇನಲ್ಲಿ, ಸೃಕ್ ಚಂದನಾದಿ ವಿಷಯ ಆನಂದಸ್ಯ ಉಪಾದಯ. ಉಪಾಧಿ ಅಂದ್ರೆ ಏನು ಅಂತ ಹೇಳಿದ್ರೆ ಸೃಕ್ ಚಂದನಾದಿ ವಿಷಯ. ಸೃಕ್ ಅಂತ ಹೇಳಿದ್ರೆ ಏನು, ಒಂದು ಹೂ ಮಾಲೆ, ಅದಕ್ಕೆ ವಾಸನೆ ಹೂವು, ಸೆಂಟು, ಅಂಥದ್ದೆಲ್ಲ ಬಂದ್ಬಿಟ್ಟು ಆನಂದಕ್ಕೆ ಅದು ಉಪಾಧಿ ಆಗಿರುತ್ತೆ. ಅದು ತೈಹಿ ಜಾಯಮಾನಂ ಸುಖಂ ಸೋಪಾಧಿಕಂ, ಅವುಗಳಿಂದ ಉಂಟಾಗುವ ಸುಖ ಅನ್ನೋದು ಉಪಾಧಿ ಸಹಿತವಾಗಿ ಬಂದಿರೋ ಸುಖ ಅದು ಅಂತ. ಸೌಷುಪ್ತೌತು ಕೋಪಿ ಉಪಾಧಿ ನ ದೃಶ್ಯತೆ, ಯಾವುದೇ ಉಪಾಧಿ ಕೂಡ ಆ ಸಮಯದಲ್ಲಿ ಇರೋದಿಲ್ಲ. ಸುಖಂತು ಸರ್ವೈಹಿ ಅನುಭೂಯತೆ ಅನುಭೂಯತೆ, ಹಾಗಾಗಿ ಎಲ್ಲರೂ ಸುಖವನ್ನು ಅನುಭವಿಸ್ತಾರೆ ಖಂಡಿತ. ಅತಃ ಸುಷುಪ್ತ ಆನಂದ ನಿರುಪಾಧಿಕ ಏವ ಇತಿ ನಿಶ್ಚಯತೆ. ಅದರಿಂದ ಸುಷುಪ್ತಿಯಲ್ಲಿ ಇರುವ ಆನಂದ ನಿರುಪಾಧಿಕವಾದ ಆನಂದ ತೀರ್ಮಾನ ಮಾಡ್ಕೋಬೇಕು. ಇವಾಗ ನೋಡಿ, ಕೆಲವು ಸತಿ ಸಣ್ಣ ಮಕ್ಕಳಿಗೆ ತಾಯಿ ಹಾಲು ಕೊಡ್ತಾ ಇರ್ತಾಳೆ, ಫೀಡಿಂಗ್ ಬಾಟಲ್ ಕೊಡ್ತಾ ಇರ್ತಾರೆ, ಮಲ ಹಾಲು ಕೊಡ್ತಾ ಇರ್ತಾರೆ. ಹಾಗಿದ್ರು ಕೂಡ ಅದು ಕುಡ್ಕೊಂಡೇ ನಿದ್ದೆ ಮಾಡ್ಬಿಡ್ತಾರೆ ಅಲ್ವಾ. ನಿದ್ದೆ ಮಾಡ್ತಾ ಇರುವಾಗ ನೀನು ಕುಡಿಯಲ್ಲ, ಯಾಕಂದ್ರೆ ಅದು ಚೀಪೋ ಫ್ಯಾಕಲ್ಟಿ ಕೂಡ ಹೊರಟೋಗುತ್ತೆ. ಒಂದು ಥ್ರೆಶೋಲ್ಡ್ ಅಂತ ಹೇಳ್ತಾರಲ್ಲ, ಅದು ದಾಟಿದ ಮೇಲೆ ಆ ಚೀಪೋ ಒಂದು ಇದು ಕೂಡ ಕೆಲಸ ಕೂಡ ಅದಕ್ಕೆ ನಿಂತೋಗ್ಬಿಡುತ್ತೆ, ಸೃಷ್ಟಿಯಲ್ಲಿ ಮುಗಿದೋಗುತ್ತೆ. ಹಾಗಾಗಿ ಕೆಲಸದಿಂದ ಒಂದು ಕರ್ಮ ಮಾಡ್ಕೊಂಡೇ ಶುರು ಆಯ್ತದು, ಆದರೆ ಆ ಕರ್ಮ ಕೂಡ ಪೂರ್ತಿ ನಿಂತೋಯ್ತದು. ಏನು ಕರ್ಮ ಮಾಡ್ತಾ ಇತ್ತು ಆ ಕರ್ಮವೆಲ್ಲ ಕೂಡ ನಿಂತೋಯ್ತು, ಆನಂದವಾಗಿ ಅದು ನಿದ್ದೆ ಮಾಡ್ತಾ ಇರೋದು. ಆ ಥರ ಇರೋದು ನಾವು ನೋಡಿದ್ದೀವಿ. ಅವಾಗ ಏನಾಯ್ತು, ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಕೆಲವು ಸತಿ ತಾಯಿಗೆ ಗೊತ್ತಿರುತ್ತೆ ಈ ಮಗು ತುಂಬಾ ಅಳ್ತಾ ಇದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಹಾಲು ಕೊಡೋಣ, ಹಾಗೆ ಕುಡ್ಕೊಂಡು ನಿದ್ದೆ ಮಾಡುತ್ತೆ ಅಂತ ಕೂಡ ಆ ಟೆಕ್ನಿಕ್ ಗೊತ್ತಿರುತ್ತೆ ತಾಯಿಗೆ. ಅವಾಗ ಅವಳು ಏನ್ ಮಾಡ್ತಾಳೆ, ಉಪಾಧಿಯಿಂದ ಅದನ್ನು ಶುರು ಮಾಡ್ತಾಳೆ, ಆಮೇಲೆ ನಿರುಪಾಧಿಕವಾಗಿ ಅದು ಹೋಗುತ್ತೆ ಅಲ್ವಾ. ಈ ಹಾಲು ಕೊಡೋದು, ಹಾಲು ಅನ್ನೋದು ಉಪಾಧಿಯಾಗಿ ಶುರು ಆಗುತ್ತೆ. ಅದು ಅದೇ ಕೂಡ ನಿದ್ದೆ ಅಂತ ಹೋದಾಗ ಆ ಚೀಪೋದು ಕೂಡ ನಿಂತೋಗ್ಬಿಡುತ್ತೆ, ಮಗು ಸುಮ್ಮನೆ ಹಾಗೆ ನಿದ್ದೆ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಉಪಾಧಿ ಹಿಂದೆ ಇರುತ್ತೆ ಆ ಸಮಯದಲ್ಲಿ ಅಂತ ನಾವು ಚೆನ್ನಾಗಿ ತಿಳ್ಕೊಬೋದು ಅದರಲ್ಲಿ. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ತಸ್ಯ ನಿರತಿಶಯತ್ವಂ ಚ ಸಿದ್ಧ್ಯತಿ. ಇವಾಗ ಮೂರು ವಿಷಯ, ಉಪಾಧಿ, ಇದು ನಿರುಪಾಧಿಕವಾದ ಆನಂದ,
ಇದು ನಿರತಿಶಯವಾದ ಆನಂದ, ನಿತ್ಯವಾದ ಆನಂದ, ಮೂರನ್ನು ಹೇಳಬೇಕು. ಇದು ನಿರುಪಾಧಿಕವಾದ ಅಂತ ಇವಾಗ ಹೇಳಿ ತೋರಿಸ್ಬಿಟ್ರು. ಇವಾಗ ನಿರತಿಶಯವಾದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮನುಷ್ಯಾನಂದಂ ಆರಭ್ಯ ಹಿರಣ್ಯಗರ್ಭಾನಂದ ಪರ್ಯಂತಾಹ ಏಕಾದಶಾನಂದಾಹ ಶತಗುಣೋತ್ತರಾಹ. ಇವಾಗ ನೋಡಿ ತೈತ್ರಿಯ ಉಪನಿಷತ್ತಲ್ಲಿ ಇದೆ. ಹಾಗಾಗಿ ಏಕೋ ಮಾನುಷ ಆನಂದ ಅಂತ ಹೇಳ್ಬಿಟ್ಟು ಮನುಷ್ಯ ತೈತ್ರಿಯ ಉಪನಿಷತ್ ಅಂತ ಇದೆಯಲ್ಲ, ಅದರಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ ಈ ಆನಂದಗಳನ್ನ, ಬೇಕಾದಷ್ಟು ಆನಂದಗಳನ್ನ, ತಾರತಮ್ಯಗಳನ್ನ ತೋರಿಸಿದ್ದಾರೆ. ಅದು ಸಾಮಾನ್ಯವಾಗಿ ಮನುಷ್ಯನಿಗೆ ಇರುವ ಆನಂದ ಯಾವುದು ಅಂತ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ ನೋಡಿ, ಸ್ವಾರಸ್ಯವಾಗಿರುತ್ತೆ. ಒಬ್ಬ ಲೋಕದಲ್ಲಿ ಒಂದು ಮನುಷ್ಯನಿಗೆ ಬರಬೇಕಾದ, ನಾವೆಲ್ಲ ಮನುಷ್ಯನಿರ್ತಾನೆ ನಾವು ಇದು ಮಾಡ್ಕೊಂಡಿದ್ದೀವಿ, ನಾವೇ ದೇವತೆಗಳೆಲ್ಲ ಖಂಡಿತ. ಹಾಗಾಗಿ ಒಂದು ಮನುಷ್ಯನಿಗೆ ಬರೋ ಆನಂದ ಎಂಥ ಆನಂದ ಇರಬಹುದು ಅಂತ ತೋರಿಸ್ಬಿಟ್ಟು ಅದು ಉಪನಿಷತ್ ತೋರಿಸುತ್ತೆ. ಅಲ್ಲಿ ಹೇಳುತ್ತೆ ಅದು ಆಶಿಷ್ಟೋ ದೃಢಿಷ್ಟ ಬಲಿಷ್ಠ ಯುವಾ ಸ್ಯಾತ್ ಸಾಧು ಯುವ ಅಧ್ಯಾಯಕ. ಅವನು ಯುವವಾಗಿರ್ಬೇಕು. ಅವನು ತುಂಬಾ ವಯಸ್ಸಾಗಿ ಮುದುಕನಾಗ್ಬಿಟ್ಟಿದ್ರೆ ಅವನಿಗೆ ನಾನಾ ರೋಗಗಳೆಲ್ಲ ಬಂದ್ಬಿಟ್ಟಿರುತ್ತೆ ಅವನಿಗೆ. ಹಾಗಾಗಿ ಅವನಿಗೆ ಅಂತ ಒಂದು ಅದು ಆನಂದ ಅಂತ ಹೇಳಕ್ಕಾಗಲ್ಲ ಅದನ್ನ. ಹಾಗಾಗಿ ಯುವವಾಗಿರ್ಬೇಕು ಅವನು. ಸಾಧು ಯುವ ಅಂತ ಹೇಳಿದ್ರು ಕೂಡ ಏನೋ ರೌಡಿ ಶೀಟರ್ ಅಂತ ಹೇಳ್ಬಿಟ್ಟು ಆ ಥರ ಇರಬಾರ್ದು. ಸಾಧು ಯುವ, ಧರ್ಮಾಧರ್ಮಗಳು ತಿಳ್ಕೊಂಡಿದ್ದಾನೆ. ಅಧ್ಯಯನ ಮಾಡಿದ್ದಾನೆ ಅವನು. ಎಂಥದ್ದು ಯಾವ ರೀತಿಯಲ್ಲಿ ನಾವು ಜೀವನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದ್ದಾನೆ ಅಂತ ಒಂದು ಯುವ. ಹಾಗಾಗಿ ಆಶಿಷ್ಟೋ ದೃಢಿಷ್ಟ ಬಲಿಷ್ಠ ಅಂತ ಹೇಳ್ಬಿಟ್ಟು ಅವನು ದೃಢವಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಅವನು ಒಳ್ಳೆ ವ್ಯಕ್ತಿಯಿಂದ ತಿಳುವಳಿಕೆ ಪಡೆದಿದ್ದಾನೆ ಅವನು. ಹಾಗಾಗಿ ಶಿಕ್ಷಣ ಪಡೆದಿದ್ದಾನೆ. ಅಂತ ಅವನಿಗೆ ಅದು ಬಿಟ್ಟು ಅಷ್ಟು ಮಾತ್ರ ಸಾಲದು. ಅವನಿಗೆ ಏನು ತಸ್ಯೇಯಂ ಪೃಥಿವಿ ವಿತ್ತಸ್ಯ ಪೂರ್ಣ ಸ್ಯಾತ್. ಈ ಇಡೀ ಪ್ರಪಂಚವೂ ಕೂಡ ಅವನ ಅಧೀನದಲ್ಲಿ ಇರಬೇಕು. ಅಂದ್ರೆ ಅವನು ಚಕ್ರವರ್ತಿ ಆಗಿರ್ಬೇಕು, ಸರ್ವಾಧಿಕಾರಿಯಾಗಿರ್ಬೇಕು ಅವನು ಎಲ್ಲದಕ್ಕೂ ಕೂಡ. ಯಾಕಂದ್ರೆ ಅವನು ಡಿಸ್ಪೋಸಲ್ ಎಲ್ಲ ಲೋಕದಲ್ಲಿರೋ ಎಲ್ಲವೂ ಸಿಗುತ್ತೆ ಅವನಿಗೆ. ಯಾವುದಕ್ಕೂ ಕೈ ಚಾಚಬೇಕಾಗಿಲ್ಲ ಅವನು ಇನ್ನೊಬ್ಬರ ಹತ್ರ ಹೋಗಿ. ಹಾಗಾಗಿ ಅವನಿಗೆ ವಯಸ್ಸಿರಬೇಕು, ಒಳ್ಳೆಯದು, ಒಳ್ಳೆ ಆರೋಗ್ಯ ಇರಬೇಕು, ಒಳ್ಳೆ ಗುಣ ಇರಬೇಕು, ಆಮೇಲೆ ಇಷ್ಟು ಸಂಪತ್ತು ಐಶ್ವರ್ಯವು ಅವನ ಅಡಿಲಿ ಇರಬೇಕು. ಅದು ಅಂತ ಅವನಿಗೆ ಎಂಥ ಒಂದು ಆನಂದ ಸಿಗುತ್ತೋ ಅದು ಮನುಷ್ಯರಲ್ಲಿ ಸಿಕ್ಕೋ ಒಂದು ಆನಂದ ಅದು ಅಂತ ತೋರಿಸಿದ್ದಾರೆ. ಹಾಗಾಗಿ ಮನುಷ್ಯರಲ್ಲಿ ಸಿಕ್ಕೋ ಆನಂದ ಅಂತ ಹೇಳಿದ್ರೆ ಅದನ್ನ ಉತ್ತಮವಾದ ಆನಂದ ಅಂತ ತೋರಿಸಿದ್ದಾರೆ. ಅದಾದ್ಮೇಲೆ ದೇವಲೋಕದಲ್ಲಿ, ಪೃಥ್ವಿಲೋಕದಲ್ಲಿ, ಇಂಥ ಬೇರೆ ಬೇರೆ ಗಂಧರ್ವ ಲೋಕದಲ್ಲಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಆನಂದಗಳು ತಾರತಮ್ಯ ಬಂದು ಹೋಗುತ್ತೆ. ಇವನಿಗಿಂತ 100 ಪಟ್ಟು ಆನಂದ ಇವನಿಗೆ ಮುಂದಿನ ದೊಡ್ಡ ಲೋಕದಲ್ಲಿ ಒಂದು ಸಿಗುತ್ತೆ, ಅದಕ್ಕಿಂತ 100 ಪಟ್ಟು ಆನಂದ ಇನ್ನೊಬ್ಬರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ತಾರತಮ್ಯ ಹೇಳ್ಕೊಂಡೇ ಹೋದ್ರು. ಹಿರಣ್ಯ ಗರ್ಭವರೆಗೂ ಹೋಗಿ ನಿಲ್ಲಿಸ್ಬಿಟ್ರು. ಅವನೇ ಬ್ರಹ್ಮ ಅಂತ, ಚತುರ್ಮುಖ ಬ್ರಹ್ಮ ಅಂತ ಹೇಳೋದು. ಅವನ ಮೇಲಿರೋದು ಆತ್ಮ. ಹಾಗಾಗಿ ಆತ್ಮನಿಗೆ ಇರೋ ಆನಂದಕ್ಕೆ ಅತಿಶಯವೇ ಇಲ್ಲ. ಇಲ್ಲೆಲ್ಲ ಏನಾಗುತ್ತೆ, ಈ ಮನುಷ್ಯನ ಆನಂದಕ್ಕಿಂತ ಇನ್ನೊಂದು ದೊಡ್ಡದು, ಆ ದೇವತೆಯ ಆನಂದಕ್ಕಿಂತ ಇನ್ನೊಂದು ಇಂದ್ರನಿಂದ ದೊಡ್ಡದು, ಇಂದ್ರನಿಗಿಂತ ಪ್ರಜಾಪತಿ ದೊಡ್ಡದು ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಹೋಗುತ್ತೆ. ಆದರೆ ಹಿರಣ್ಯ ಗರ್ಭನಿಗಿಂತ ದೊಡ್ಡದು ಅಂತ ಹೇಳೋದಕ್ಕೆ ಹೋದ್ರೆ ಬ್ರಹ್ಮದ ಆನಂದನೇ, ಬ್ರಹ್ಮ ಚೈತನ್ಯ ಇದ್ದು ಆ ಚೈತನ್ಯದ ಆನಂದಕ್ಕಿಂತ ದೊಡ್ಡದು ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ನಿರತಿಶಯವಾದ ಆನಂದ. ಅದೇ ಸುಷುಪ್ತಿಯಲ್ಲಿ ನಮಗೆ ಸಿಗುತ್ತಲ್ಲ ಆ ಆನಂದವೂ ಕೂಡ ಅದೇ ತರ ಆನಂದ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನ ಅಲ್ಟಿಮೇಟ್ ನಮಗೆ ಸುಷುಪ್ತಿಯಲ್ಲಿ ಕೂಡ ಅಲ್ಟಿಮೇಟ್ ಆನಂದನೇ ನಮಗೆ ಬರುತ್ತೆ ವಾಸ್ತವವಾಗಿ. ಅದಕ್ಕಾಗಿ ನಾವು ಹವಣಿಸ್ತಾ ಇರ್ತೀವಿ ಅಂತ ಇವರು ತೋರಿಸ್ತಾರೆ ಮುಂದಕ್ಕೆ. ಅತಃ ತೇಷಾಂ ಆನಂದಾನಾಂ ಸಾತಿಶಯತ್ವಂ ಬ್ರಹ್ಮಾನಂದಸ್ಯ ಸರ್ವೋತ್ತರಸ್ಯ ನಿರವಧಿಕತ್ವಾತ್ ಸ್ವಾಧಿಕಾನಂದ ಅಭಾವಾತ್ ಅಧಿಕಾನಂದ ಅಭಾವಾತ್ ನಿರತಿಶಯತ್ವಂ ಯೇಷ ಸುಷುಪ್ತೌ ಆನಂದ ಅಂತ ಹೇಳ್ಬಿಟ್ಟು ಹೀಗೆ ಬ್ರಹ್ಮಕ್ಕೆ ಆಗಿರೋ ಆನಂದಕ್ಕಿಂತ ದೊಡ್ಡದು ಆನಂದ ಯಾವುದಕ್ಕೆ ಇಲ್ವೇ ಇಲ್ಲ. ಹಾಗಾಗಿ ಅದು ಬ್ರಹ್ಮಾನಂದನ ನಾವು ಮನುಷ್ಯ ಅಂತ ತಿಳ್ಕೊಬಾರ್ದು, ಅದು ವ್ಯಕ್ತಿ ಅಂತ ಕೂಡ ತಿಳ್ಕೊಬಾರ್ದು. ಈ ಹಿರಣ್ಯ ಗರ್ಭದವರೆಗೂ ವ್ಯಕ್ತಿತ್ವ ಉಂಟು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಹಿರಣ್ಯ ಗರ್ಭವರೆಗೂ ವ್ಯಕ್ತಿತ್ವ ಉಂಟು. ಯಾಕಂದ್ರೆ ಹಿರಣ್ಯ ಗರ್ಭನ ಜೀವ ಅಂತ ಕನ್ಸಿಡರ್ ಮಾಡಿದ್ದಾರೆ, ಉತ್ತಮವಾದ ಜೀವ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆದರೆ ಬ್ರಹ್ಮವು ವ್ಯಕ್ತಿಯೇ ಅಲ್ಲ. ಅದು ಯಾವಾಗಲೂ ಇರೋ ಶುದ್ಧ ಚೈತನ್ಯ, ಅದು ಅಖಂಡ ಚೈತನ್ಯ, ಅದು ಒಂದು ವ್ಯಕ್ತಿ ಅಲ್ವೇ ಇಲ್ಲ ಅದು. ಹಾಗಾಗಿ ಅದಕ್ಕೆ ಇರೋ ಆನಂದ ಅಂತ ಹೇಳುವಾಗ ಚತುರ್ಮುಖ ಬ್ರಹ್ಮ. ಹಾಗಾಗಿ ಹಿರಣ್ಯ ಗರ್ಭ ಚತುರ್ಮುಖ ಬಗ್ಗೆ ಎಲ್ಲ ಒಂದೇ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲ ಅದು ವ್ಯತ್ಯಾಸ ಏನಿಲ್ಲ ಅದರಲ್ಲಿ. ಇದು ಪರಮಾತ್ಮ ಅದು ಬೇರೆ, ಚತುರ್ಮುಖ ಬ್ರಹ್ಮ ಬೇರೆ. ಹೌದೌದು. ಯಾಕಂದ್ರೆ ಪರಮಾತ್ಮ ಅನ್ನೋದು ಇಲ್ಲಿ ನಮ್ಮ ವೇದಾಂತದ ಪ್ರಕಾರ ಶುದ್ಧ ಚೈತನ್ಯ ಬ್ರಹ್ಮ ಅನ್ನೋದು ಅಖಂಡ ಬ್ರಹ್ಮ ಸ್ವರೂಪ. ಅದು ಅದಕ್ಕಿಂತ ಕೆಳಗಡೆ ಇರೋದೇ, ಅದಕ್ಕೆ ಕೆಳಗಡೆ ಇರೋದೇನೋ ಹಿರಣ್ಯ ಗರ್ಭದಿಂದ ಪ್ರಾರಂಭವಾಗಿ ಈ ದ್ವೈತ ಅನ್ನೋದು ಬರೋದು. ದ್ವೈತ ಪ್ರಪಂಚ ಅನ್ನೋದು ಹಿರಣ್ಯ ಗರ್ಭದಿಂದ ಪ್ರಾರಂಭವಾಗಿ ಬರುತ್ತೆ. ಹಿರಣ್ಯ ಗರ್ಭದ ಮೇಲೆ ಎಲ್ಲರೂ ಕರೆಕ್ಟ್. ಹಿರಣ್ಯ ಗರ್ಭದ ಮೇಲೆ ಎಲ್ಲ ಅದ್ವೈತ ಸ್ವರೂಪ ಬೇರೆ. ಹಾಗಾಗಿ ಅದು ತಿಳ್ಕೊಬೇಕು ನಾವು. ಹೀಗೆ ಆನಂದ ತಾರತಮ್ಯ ಅನ್ನೋದು ಯಾವುದು, ಅದು ಆದಿತ್ಯ ಮಂಡಲನೇ ಅದು ಅದು ಹೇಳ್ತಾರೆ. ಹಾಗೆ ಹೇಳ್ತಾರೆ. ಆದಿತ್ಯ ಮಂಡಲದಲ್ಲಿ ಉಪಾಸನೆ ಮಾಡ್ಬೋದು ಅಂತ ಹೇಳ್ತಾರೆ. ಬ್ರಹ್ಮಲೋಕ ಸತ್ಯಲೋಕ ಅಂತ ಒಂದು ಹೇಳ್ತಾರೆ. ಹಿರಣ್ಯ ಗರ್ಭನ ಲೋಕ ಸತ್ಯಲೋಕ ಅಂತ ಹೇಳ್ತಾರೆ. ಹೀಗಾಗಿ ಲೋಕಕ್ಕೆ ಸೇರಿದ್ದೆ ಅದು ಖಂಡಿತ. 14 ಲೋಕಗಳಲ್ಲಿ ಉತ್ತಮವಾದ ಲೋಕ ಸತ್ಯಲೋಕ, ಎಲ್ಲದಕ್ಕಿಂತ ದೊಡ್ಡ ಲೋಕ ಕೊನೆಯ ಲೋಕ ಸತ್ಯಲೋಕ. ಯಾವುದು ಭುವಸ್ಸುವಃ ಮಹಃ ಜನಃ ತಪೋಲೋಕ ಅಂತ ಬರುತ್ತಲ್ಲ, ಅದರಲ್ಲಿ ಇದು ಮಹಾಲೋಕ ಸತ್ಯಲೋಕ ಅನ್ನೋದಕ್ಕೆ ಕೊನೆಯದು. ಆ ಸತ್ಯಲೋಕದ ಅಧಿಪತಿಯೇ ಬ್ರಹ್ಮ ಅನ್ನೋದು.
ಹೀಗೆ ಇರೋದು. ಆದರೆ ಬ್ರಹ್ಮಸ್ವರೂಪ ಅಖಂಡ ಬ್ರಹ್ಮಸ್ವರೂಪಕ್ಕೆ ಲೋಕ ಯಾವುದೂ ಇಲ್ಲ, ಅದು ಎಲ್ಲ ಅಖಂಡ ಸ್ವರೂಪ ಅದು. ಹಾಗಾಗಿ ಅದು ಲೋಕದಲ್ಲಿ ಸೇರಿಸೋಕ್ಕಾಗಲ್ಲ ಅದನ್ನು ಅಂತ. ಇವಾಗ ಮುಂದಕ್ಕೆ ಕಿಂಚ ಸುಷುಪ್ತಿ ಸಮಯ ಸುಷುಪ್ತಿ ಸುಖಮೇವ ಸುಖಂ ನ ವಿಷಯಜನ್ಯಂ ಇತಿ ಮತ್ವಾ ಏವ ಸರ್ವೇ ಪುರುಷಾಃ ಸ್ತ್ರೀ ಶೂದ್ರಾದಿ ಸುಖಂ ಅಲ್ಲ ಸ್ತ್ರೀ ಪುತ್ರಾದಿ ಸುಖಂ ವಿಹಾಯ ಮೃದಶಯ್ಯಾದಿ ಸಾಧನಾನಿ ಪ್ರಯತ್ನೇನ ಸಂಪಾದ್ಯ ಸುಷುಪ್ತಿ ಸುಖಂ ಏವ ಆಕಾಂಕ್ಷಂತೆ ಅಂತ ನೋಡಿ. ಇವಾಗ ನಿರತಿಶಯ ಸುಖ ಅಂತ ಹೇಳಿದ್ರು ಇವಾಗ ನಿತ್ಯ ಸುಖ ಅಂತ ಕಿಂಚ ಸುಷುಪ್ತಿ ಸುಖಮೇವ ಸುಖ, ಇದೇ ವಾಸ್ತವಾದ ಸುಖ, ಬೇರೆ ಯಾವುದು ಕೂಡ ಒಳ್ಳೆಯ ಸರಿಯಾದ ಸುಖ ಅಲ್ಲ ಅಂತ ತೋರಿಸಕ್ಕಾಗಿ ಇದನ್ನ ಪ್ರತಿಪಾದನೆ ಮಾಡಕ್ಕೆ ಯುಕ್ತಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಸೆಂಟೆನ್ಸ್ ನಿಂದ ಇದು ನಿರುಪಾಧಿಕ ಅಲ್ಲ ಅಂತ ಅನ್ಸುತ್ತಲ್ಲ, ಯಾವುದು ಮೃದು ಶಯ್ಯಾದಿ ಪ್ರಯತ್ನೇನ ಸಂಪಾದ್ಯ. ಹೇಳ್ತೀನಿ ಇವಾಗ ಕಿಂಚ ಸುಷುಪ್ತಿ ಸುಖಕ್ಕೆ ಹೋಗೋನು ಏನ್ ಮಾಡ್ತಾನೆ, ಅವನಿಗೆ ಸ್ತ್ರೀ ಪುತ್ರ ಅಲ್ಲ, ಎಷ್ಟೇ ಅವ್ರ ಜೊತೆ ಆಟ ಆಡ್ತಾ ಇದ್ರು ಕೂಡ, ಅವ್ರ ಜೊತೆ ಭೋಗ ಮಾಡ್ತಾ ಇದ್ರು ಕೂಡ ಒಂದಾನೊಂದು ಸಮಯದಲ್ಲಿ ಅವನಿಗೆ ಸುಸ್ತಾಗಿ ಹೋಗುತ್ತೆ. ಸಾಕು ಅಂತ ಬಿಟ್ಬಿಟ್ಟು ಇದೆಲ್ಲ ನಾಳೆ ನೋಡ್ಕೊಳ್ಳೋಣ, ನಾನು ಹೋಗಿ ಮಲ್ಕೊಳ್ತೀನಿ ಅಂತ ಹೋಗಿ ಮಲ್ಕೊಳ್ತಾನೆ. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಸುಖ ಅದು ಅಂತ ಅವನಿಗೆ ಗೊತ್ತಾಗುತ್ತೆ. ಆದ್ರೆ ಆ ಸುಖಕ್ಕೆ, ಆ ಮಲ್ಕೊಳ್ಳೋಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಸಾಧನಭೂತವಾಗಿರೋದು ಯಾವುದು ಅಂದ್ರೆ ಒಳ್ಳೆ ಹಾಸಿಗೆ, ಇದು ಸೊಳ್ಳೆ ಕಚ್ಚಬಾರ್ದು ಅಂತ ಸೊಳ್ಳೆ ಪರ್ದ ಎಲ್ಲ ಹಾಕೊಂಡು ಅನುಕೂಲವಾಗಿ ಮಾಡ್ಕೊಂಡು ಯಾರು ಶಬ್ದ ಮಾಡ್ಬೇಡಿಪ್ಪ, ನಾನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಬಾಗಿಲೆಲ್ಲ ಹಾಕೊಂಡು ಮಲಗ್ತಾನೆ. ಅಂದ್ರೆ ಈ ಬಾಗಿಲು ಹಾಕೊಂಡು ಶಬ್ದ ಬರದೇ ಇರೋದು ನೋಡ್ಕೊಳ್ಳೋದು, ಒಳ್ಳೆ ಒಂದು ಮೃದುವಾದ ಇದು ಹಾಸಿಗೆ ಹೊದ್ಕೊಳ್ಳೋಕೆ ಹೊದಕೆ, ಆಮೇಲೆ ಸೊಳ್ಳೆ ಪರ್ದ ಇದೆಲ್ಲ ಹಾಕೊಂಡು ಮಾಡ್ಕೊಳ್ಳೋದು ಯಾತಕ್ಕೆ ಅಂತ ಹೇಳಿದ್ರೆ ಆ ಸುಷುಪ್ತಿ ಬರ್ಲಿ ಅಂತ. ಸುಷುಪ್ತಿ ಅನ್ನೋದು ಅಲ್ಲಿ ಬರೋ ಸುಖ ಬಂದ್ಬಿಟ್ಟು ಆ ಸುಖಕ್ಕೆ ಉತ್ಪಾದನೆ ಅದು ಪ್ರಾರಂಭ ಆಗಲಿ ಅಂತ ಅಷ್ಟೇನೆ. ಹಾಗಾಗಿ ಅಲ್ಲಿ ಹೋದ್ಮೇಲೆ ಅದ್ರಲ್ಲಿ ಬರೋ ಸುಖ ಬಂದ್ಬಿಟ್ಟು ಈ ವಸ್ತುಗಳ ಮೇಲೆ ಡಿಪೆಂಡ್ ಆಗಿಲ್ಲ ಅದು. ಹಾಗಾಗಿ ಆ ಸುಖ ಅನ್ನೋದು ಸುಷುಪ್ತಿಯನ್ನು ಉತ್ತೇಜಕ ಅಷ್ಟೇನೆ, ಸುಷುಪ್ತಿಯನ್ನು ಉತ್ಪಾದಕ ಅಷ್ಟೇನೆ, ಅದು ಉತ್ಪಾದನೆ ಮಾಡೋಕ್ಕೆ. ಅದು ಸುಷುಪ್ತಿ ಬಂದ್ಮೇಲೆ ಅವನಿಗೆ ಇದೆಲ್ಲ ನೋಡಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಗಾಢ ಅಂತ ನಿದ್ರೆಯಲ್ಲಿ ಒಬ್ಬ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವನ್ನ ಒಂದು 4-5 ಸೊಳ್ಳೆಗಳು ಕಚ್ಚಾ ಇದ್ರು ಕೂಡ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ, ಅದರಿಂದ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಎಷ್ಟೋ ಜನ ಎಲ್ಲರಿಗೂ ಮೃದು ಶಯ್ಯ ಸಿಗುತ್ತಾ ಏನು ಮಲ್ಕೊಳ್ಳೋಕ್ಕೆ, ಬೀದಿಲೇ ಮಲ್ಕೊಂಡಿರ್ತಾರೆ ಎಷ್ಟೋ ಜನ, ಪಾಪ ಅಂಗಡಿ ಮುಂದೆ ಮಲ್ಕೊಂಡಿರ್ತಾರೆ. ನಾನು ಮೆಡ್ರಾಸ್ಗೆ ಹೋಗಿದ್ದಾಗ ಮೊನ್ನೆ ರೈಲ್ವೆ ಸ್ಟೇಷನಲ್ಲಿ, ಎಲೆಕ್ಟ್ರಿಕ್ ಸ್ಟೇಷನಲ್ಲಿ, ಇಲ್ಲಿಂದ ಸ್ಟೇಷನ್ ಬೆಂಗಳೂರಿಂದ ಹೋಗಿ ರೈಲ್ ಇಳಿದು ಇನ್ನೊಂದು ಎಲೆಕ್ಟ್ರಿಕ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಟಿಕೆಟ್ ತಗೊಳಕ್ ಹೋದಾಗ ಪಾಪ ಇನ್ನೂ ಬೆಳಗಿನ ಜಾವ, ಇನ್ನೂ ಇದಾಗಿಲ್ಲ, ಕತ್ಲೆ ಕೂಡ ಪೂರ್ತಿ ಹೋಗಿಲ್ಲ. ಎಷ್ಟೋ ಜನ ಪಾಪ ಭಿಕ್ಷಕರು ಆಮೇಲೆ ಅಲ್ಲಿ ಸಿಕ್ಕಿದ್ದೆಲ್ಲ ತಿಂತಾ ಇರ್ತಾರಲ್ಲ, ಅವ್ರು ಮಲ್ಕೊಂಡಿದ್ದಾರೆ. ಯಾವ್ದ್ರ ಮೇಲೆ ಮಲ್ಕೊಂಡಿದ್ದಾರೆ ಅಂದ್ರೆ ಈ ಇದು ಕಾರ್ಟನ್ ಬಾಕ್ಸಸ್ ಇರುತ್ತಲ್ಲ, ಆ ಬಾಕ್ಸಸ್ ನ ಚಪ್ಪಾಳೆ ಮಾಡ್ಕೊಂಡು ಅದ್ರ ಮೇಲೆ ಪಾಪ ಮಲ್ಕೊಂಡಿದ್ದಾರೆ. ಆತರ ಪಾಪ ಜೀವನ ಮಾಡ್ತಾ ಇರ್ತಾರೆ ಒಬ್ಬೊಬ್ರು. ಎಲ್ಲರಿಗೂ ನೋಡಿ ಅಲ್ಲಿ ಮಲ್ಕೊಂಡಿರೋರು ಕೂಡ ಸುಖವಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಕೆಲವರು ಇದೆಲ್ಲ ಇದು AC ಎಲ್ಲ ಇದ್ರು ಕೂಡ ನಿದ್ದೆ ಬರಲ್ಲ ಅಂತ ಮಂಡಿಲಿ ಇಲ್ಲೂ ಅಷ್ಟೇ ಮೇನ್ ರೋಡ್ ಅಲ್ಲಿ ಅಂಗಡಿ ಮುಂದೆ ಮಲ್ಕೊಂಡಿರ್ತಾರೆ ಅವ್ರು. ಅವ್ನು ಮಾರನೇ ಸಾಲ ಬಂದು ಅಂಗಡಿ ಬಾಗಿಲು ತೆಗೆಯೋ ತನಕ ಇಲ್ಲಿ ಮಲ್ಕೊಂಡಿರ್ತಾನೆ, ಹಾಗೆಲ್ಲ ಇರುತ್ತೆ. ಹಾಗಾಗಿ ಅದು ಇದರ ಶಯ್ಯಾಲ ಇರುವಾಗ ಅದರಲ್ಲಿ ಅಂಥವ್ರಿಗೆ ಒಂದು ಮಳೆ ಮೇಲೆ ಮೈ ಮೇಲೆ ಮಳೆ ಬಿದ್ದರೂ ಕೂಡ ಕೆಲವರಿಗೆ ಗೊತ್ತಾಗಲ್ಲ, ಬಿಸಿಲು ಚೆನ್ನಾಗಿ ಬಂದು ಬಿದ್ದರೂ ಕೂಡ ಗೊತ್ತಾಗಲ್ಲ, ನಿದ್ದೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಿದ್ದೆ ಅಂತ ಹೋದ್ಮೇಲೆ ಅದು ಅತ್ಯಂತ ಸುಖವಾಗಿರೋದು ಅಂತ ಗಾಢಾಂಧ ನಿದ್ರೆಗಾಗಿ ಹೇಳಿದೆ ನಾನು. ಅದಕ್ಕೆ ಉದಾಹರಣೆ ಅಂತ ಇವಾಗ ಮೋಹಿನಿ ಪ್ರಿಯಂ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಮೋಹಿನಿ ಪ್ರಿಯಮಪಿ ಸ್ತ್ರೀಂ ಪ್ರಬೋದಯಂತೀಂ ಪ್ರಹರಂತಿ. ನೋಡಿ ಇವಾಗ ಅವನ ಪ್ರಿಯವಾದ ಹೆಂಡತಿ ಇವ್ ನಿದ್ದೆ ಮಾಡ್ತಾ ಇದ್ದಾಗ ಅವ್ನು ಎಬ್ಸಿದ್ರೆ ಏನಾದ್ರು ಅವಳು ಬೈತಾನೆ ಮತ್ತೆ ಹೊಡಿತಾನೆ. ಯಾಕೆ ಎಬ್ಬಿಸ್ತೇನೆ ನನ್ನ ಅಂತ ಹೇಳ್ಬಿಟ್ಟು ಬಡಿತಾನೆ. ನಾನು ಆನಂದವಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ನೀನು ಯಾತಕ್ಕೂ ಎಬ್ಬಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಬಡಿತಾನೆ ಅವನು. ಹಾಗಾಗಿ ಅದು ಮಾಡ್ತಾನೆ ಅಂತ ಬರೀತಾ ಇದ್ದಾರೆ ಅವರು. ತತ್ ಸಂಸರ್ಗಂ ಇಚ್ಛಂತಿ, ಅವಳು ಸಂಸರ್ಗ ಮಾಡಬೇಕು ಅಂತ ಅವನಿಗೆ ಇಚ್ಛೆ ಬರಲ್ಲ. ಯಾಕಂದ್ರೆ ನಿದ್ದೆಯಿಂದ ಇವಳು ಕೆಡಿಸಿದ್ರಲ್ಲ, ತಿರ್ಗಾ ನಾನು ನಿದ್ದೆನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಸಂಸರ್ಗವನ್ನು ಕೂಡ ಇಚ್ಛೆ ಮಾಡಲ್ವಂತೆ ಅವನು. ಹಾಗಾಗಿ ಸುಷುಪ್ತಿ ಸುಖಮೇವ ಸ್ಮರತಃ ಪುನಃ ಶಯನಂ ಕುರ್ವಂತಿ. ಹಾಗಾಗಿ ಸುಷುಪ್ತಿ ಸುಖವನ್ನೇ ಅವರು ಸ್ಮರಣೆ ಮಾಡಿಕೊಂಡು ಮತ್ತೆ ನಿದ್ದೆನೆ ಮಾಡ್ಕೊಡ್ತಾರೆ. ಇದನ್ನ ನಮಗೆ ಇವರು ಕೂಡ ಉದಾಹರಣೆಲ್ಲ ಕೂಡ ಹೇಳಿದ್ದಾರೆ ನಮ್ಮ ವೇದಾಂತದಲ್ಲಿ. ಮಗುವಿಗೆ ತಾಯಿ ಕೂಡ ಏನ್ ಮಾಡ್ತಾಳೆ, ಸರಿಯಾಗಿ ಅದು ಮಗು ಯಾವ್ಯಾವ ಸಮಯಕ್ಕೂ ನಿದ್ದೆ ಮಾಡ್ತಾ ಇರುತ್ತೆ. ಹಾಗಾಗಿ ಏನ್ ಮಾಡ್ತಾಳೆ, ಅವಳು ಚೆನ್ನಾಗಿ ಅದಕ್ಕೆ ಆಹಾರನೂ ಕೊಡ್ಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಕೆಲವು ಸತಿ ನಿದ್ದೆಯಿಂದ ಎಬ್ಸಿ ಆಹಾರ ಕೊಡ್ತಾಳೆ. ಅದು ಅರ್ಧ ನಿದ್ದೆಲೇ ಆಹಾರವನ್ನು ತಗೊಳುತ್ತೆ, ಸ್ವೀಕಾರ ಮಾಡುತ್ತೆ, ಆಮೇಲೆ ಹಾಗೇ ನಿದ್ದೆ ಮಾಡ್ಬಿಡುತ್ತೆ ತಿರ್ಗಾ. ಹಾಗಾಗಿ ಅದಕ್ಕೆ ಇವಳು ಎಬ್ಸಿ ಆ ಹಾಲು ಏನೋ ಕೊಡ್ತಾಳೆ, ಅದನ್ನು ಕುಡ್ಕೊಂಡೇ ಹಾಗಾಗಿ ತಿರ್ಗಾ ಮಲ್ಕೊಂಡ್ಬಿಡುತ್ತೆ. ಅಂದ್ರೆ ಅದಕ್ಕೆ ಆ ನಿದ್ದೆ ಸುಖವೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಅದಕ್ಕೆ ಗೊತ್ತಿರುತ್ತೆ ಅದು. ಹಾಗಾಗಿ ಅದಕ್ಕೆ ಅದು ಹೋಗ್ಬಿಡುತ್ತೆ ಹಿಂದಕ್ಕೆ ಅಂತ ಇವರು ಇದ್ರ ದೊಡ್ಡವ್ರಿಗೂ ತೋರಿಸ್ತಾರೆ. ಇವರು ಈ ತರ ಮಾಡ್ತಾರೆ, ಇವರು ಮನುಷ್ಯರು ಮಾಡ್ತಾರೆ. ಇವರು ಅದಹ ಸುಷುಪ್ತಿ ಆನಂದಸ್ಯ ನಿರ್ತಿಶಯತ್ವ ವಿಷದಮೇವ. ಹಾಗಾಗಿ ನಿರುಪಾಧಿಕವಾದ್ದು, ನಿರತಿಶಯವಾದ್ದು, ಇವಾಗ ನಿತ್ಯವಾದ್ದು ಆಮೇಲೆ ಹೇಳ್ಬೇಕು ಅದಕ್ಕೆ. ಇವಾಗ ನಿತ್ಯತ್ವಮಪಿ ನಿಶ್ಚೀಯತೆ, ತಸ್ಯ ನಿತ್ಯತ್ವಮಪಿ ನಿಶ್ಚೀಯತೆ. ಆ ಸುಷುಪ್ತಿ ಆನಂದ ಅನ್ನೋದು ನಿತ್ಯವಾದ್ದು ಅನ್ನೋದು ಕೂಡ ಇವಾಗ ನಿಶ್ಚಯ ಮಾಡ್ತೀವಿ ನಾವು.
ಜಾಗ್ರತ್ ಸ್ವಪ್ನಯೋಃ ಸುಖಸ್ಯ ಅನೇಕ ರೂಪೇಣ ಅನೇಕೈಃ ವಿಷಯೈಃ पृथक् अनुभूयमानत्वात् परिच्छिन्नत्वेन अनित्यत्वम् अस्ति सुषुप्तिसुखं तु ಏಕರೂಪಂ ಪೂರ್ಣಂ ಜನ್ಯಂ ನ ಭವತಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ, ಲೋಕದಲ್ಲಿ ಜಾಗೃತ ಮತ್ತು ಸುಷುಪ್ತಿ ಸ್ವಪ್ನಾವಸ್ಥೆಗಳಲ್ಲಿ ನಮಗೆ ವಿಷಯದಿಂದ ಸುಖ ಬರುತ್ತೆ ಅದು. ಆದರೆ ಆ ಸುಖ ನಾನಾ ವಸ್ತುಗಳ ಮುಖಾಂತರ ಬರುತ್ತೆ ಅದು. ಅದರಿಂದ ಅದು ಏನಾಗುತ್ತೆ, ಆ ವಸ್ತು ಸಿಕ್ಕಿದಾಗ ಸುಖ ಬರುತ್ತೆ, ಆ ವಸ್ತು ಭೂತವಾದಾಗ ಸುಖ ಹೊರಟೋಗುತ್ತೆ. ನಿಜ ಅವಾಗ ಏನಾಯ್ತು, ಈ ಸುಖಕ್ಕೆ ನಿತ್ಯತ್ವ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಅದೆಲ್ಲ ಪರಿಚ್ಛಿನ್ನವಾಗಿ ಇರುತ್ತೆ ಅದು. ಆ ಸುಖ ಅನಿತ್ಯವಾಗಿ ಇರುತ್ತೆ, ಆ ವಸ್ತುಗಳು ಪರಿಚ್ಛಿನ್ನವಾಗಿರೋದ್ರಿಂದ ಅದರಲ್ಲಿದ್ದ ಬರೋ ಸುಖವೂ ಕೂಡ ಪರಿಚ್ಛಿನ್ನವಾಗಿ ಇರುತ್ತೆ ಅಂತ. ಅದಕ್ಕೆ ನೋಡಿ ಸಣ್ಣ ಮಕ್ಕಳೆಲ್ಲ ಕೂಡ ಲಾಲಿಪಾಪು ಇಂಥದ್ದೆಲ್ಲ ತಕೊಟ್ರೆ ತುಂಬಾ ಹೊತ್ತು ನಿಗ್ತಾ ಇರ್ತೀವಿ, ಬೇಗ ಕಚ್ಚಿ ತಿನ್ಬಿಡ್ಬೇಕು ಅಂತ ಅದಕ್ಕೆ ಬರಲ್ಲ, ತುಂಬಾ ಹೊತ್ತು ಪ್ರೊಲಾಂಗ್ ಆಗಬೇಕು ಅಂತ ಅವಳಿಗೆ ಒಂದು ಆಸೆ ಇರುತ್ತೆ ಅದು. ಹಾಗಾಗಿ ಆದ್ರೆ ಖಂಡಿತ ಅದು ಒಂದು ಸ್ವಲ್ಪ ಸಮಯಕ್ಕೆ ಹೋಗುತ್ತೆ ಅದು ಅಂತ ಇರುತ್ತೆ. ಹೀಗೆ ಇದು ನಿತ್ಯ ಸುಖ ಅನ್ನೋದು ತೋರ್ಸಕ್ಕೆ ಈ ಯುಕ್ತಿ ಹೇಳಿದ್ರೆ ಅವರು. ಹಾಗಾಗಿ ಪೂರ್ಣಂ ಜನ್ಯಂ ಚ ನೋಡಿ, ಇದು ಏಕರೂಪಂ. ಸುಷುಪ್ತಿ ಸುಖಂ ಅನ್ನೋದು ಏಕರೂಪಂ, ಎಲ್ಲ ಜನಗಳಿಗೂ ಕೂಡ ಒಂದೇ ರೂಪವಾಗಿರುತ್ತೆ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಹುಳುಗಳಿಗೆ, ಆಮೇಲೆ ಮನುಷ್ಯರಲ್ಲೇ ಕೂಡ ಹಣವಂತ ಇವನು ಬಡವ ಅಂತ ಇಲ್ಲದೆ, ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಕೂಡ ಆ ಸುಖ ಅನ್ನೋದು ಒಂದೇ ರೂಪವಾಗಿರುತ್ತೆ. ಅದರಲ್ಲಿ ತಾರತಮ್ಯ ಇರೋದಿಲ್ಲ ಆ ಸುಖದಲ್ಲಿ ಅಂತ ಹೇಳಿದ್ರು. ಆಮೇಲೆ ಪೂರ್ಣಂ ಒಂದೇ ರೂಪವಾಗಿರುತ್ತೆ, ಪೂರ್ಣವಾಗೂ ಇರುತ್ತೆ ಅದು. ಅದರಲ್ಲಿ ಸ್ವಲ್ಪ ಕಡಿಮೆ ಆಯಿತು ಜಾಸ್ತಿ ಆಯಿತು ಅನ್ನೋದು ಇರೋದಿಲ್ಲ ಅದರಲ್ಲಿ. ಜನ್ಯಂ ನ ಭವತಿ, ಆಮೇಲೆ ಅದು ಹುಟ್ಕೊಂಡಿರೋ ಸುಖ ಅಲ್ಲ ಅದು ಅಂತ ಹೇಳ್ತಾರೆ. ಇದನ್ನ ನಾವು ಹೇಗೆ ನಂಬೋದು, ಇವಾಗ ನಮಗೆ ನಿದ್ದೆ ಮಾಡೋಕ್ಕೆ ಪ್ರಾರಂಭವಾದಾಗ ನಿದ್ದೆ ಬರುತ್ತೆ, ಆಮೇಲೆ ಸುಖ ಬರುತ್ತೆ. ಎದ್ದು ಮೇಲೆ ಆ ಸುಖ ಹೊಟ್ಟೋಗುತ್ತಲ್ಲ ಅಂತ ನಾವು ಕೇಳ್ಬೋದು. ಅದಕ್ಕೆ ಉತ್ತರ ಮುಂದಕ್ಕೆ ಅವರು ಕೊಡ್ತಾರೆ, ಅವರು ಉತ್ತರ ಇವರೇ ಯುಕ್ತಿ ಪುರುಷರು ಕೊಡ್ತಾರೆ ಅವರು. ನಿತ್ಯಂ ಚೇತ್ ಜಾಗೃತ್ ಸ್ವಪ್ನಯೋಃ ಪುನಃ ಇಲ್ಲ ಜಾಗೃತ್ ಸ್ವಪ್ನಯೋಃ ಅನುಭೂಯೇತ ಇತಿ ಚೇತ್. ಹಾಗಾಗಿ ನಿತ್ಯವಾದ ಸುಖವಾದ್ರೆ ಜಾಗೃತ ಅವಸ್ಥೆ ಬಂದಾಗ ಯಾಕೆ ನಿಂತೋಗ್ಬೇಕದು, ಆ ಸುಖ ಕಂಟಿನ್ಯೂ ಆಗಬೇಕಾಗಿತ್ತು, ಸ್ವಪ್ನದಲ್ಲೂ ಕೂಡ ಇರಬೇಕಾಗಿತ್ತು ಸುಷುಪ್ತಿ ಸುಖ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೋಡಿ ಪ್ರಶ್ನೆ ಅರ್ಥ ಆಯ್ತಲ್ವಾ? ಸುಷುಪ್ತಿ ಸುಖ ನಿತ್ಯ ಅಂತ ನೀವು ಹೇಳಿದ್ರೆ ಜಾಗೃತ ಅವಸ್ಥೆ ನಮ್ಗೆ ಬಂದ್ಬಿಡುತ್ತಲ್ಲ, ಹೆಸರಾಗುತ್ತಲ್ಲ, ಆವಾಗ ಸುಷುಪ್ತಿ ಸುಖ ನಿಂತೋಗುತ್ತಲ್ವಾ ನಮ್ಗೆ, ಅದು ಕಂಟಿನ್ಯೂ ಆಗ್ಬೇಕಾಗಿತ್ತು. ನಿತ್ಯ ಅಂತ ಹೇಳಿದ್ಮೇಲೆ ನಿತ್ಯ ಯಾವಾಗಲೂ ಇರ್ಬೇಕಾಗಿತ್ತು, ಅದು 3 ಅವಸ್ಥೆಗಳಲ್ಲೂ ಇರ್ಬೇಕಾಗಿತ್ತು ಸುಷುಪ್ತಿ ಸುಖ ಅನ್ನೋದು. ಯಾತಕ್ಕೆ ಇದು ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಯಲ್ಲಿ ಇರ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. ನೋಡು, ಜಾಗೃತ್ ಸ್ವಪ್ನಯೋಃ ಅಪಿ ಏತತ್ ಸುಖ ಅಲ್ಲಿ ಕೂಡ ಈ ಸುಖ ಇದ್ದೇ ಇದೆ. ಏತತ್ ಸುಖಂ ಅಸ್ತಿಯೇವ ಕಿಂತು ವೃತ್ತಿ ವಿಶೇಷೈಃ ಆವರ್ತತ್ವಾತ್ ನ ಅನುಭೂಯತೆ. ನೋಡಿದ್ರೆ ಇವ್ರು ಹೇಳ್ತಾ ಇದ್ದಾರೆ, ಜಾಗೃತ ಸ್ವಪ್ನದಲ್ಲೂ ಕೂಡ ಈ ಸುಖ ಅನ್ನೋದು ಯಾವ ಸುಖ, ನಿತ್ಯವಾದ ಬ್ರಹ್ಮ ಸುಖ ಅನ್ನೋದು, ಅದಕ್ಕೆ ಸುಷುಪ್ತಿ ಸುಖ ಈಕ್ವೇಟ್ ಮಾಡ್ಬಿಟ್ರದು. ಹಾಗಾಗಿ ನಮಗೆ ನಿಜವಾದ ಆನಂದ ಅನ್ನೋದು ಜಾಗೃತ ಸ್ವಪ್ನ ಸಮಯದಲ್ಲಿ ಕೂಡ ಇದೇ ವಾಸ್ತವವಾಗಿ. ಆದರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅದು ನಮಗೆ ಅನುಭವಕ್ಕೆ ಬರದೇ ಇರೋ ಥರ ಬೇರೆ ಬೇರೆ ವಿಷಯಗಳು, ಮನಸ್ಸಿನ ವೃತ್ತಿಗಳು ಇದೆಲ್ಲ ಬಂದು ಅದನ್ನು ಮುಚ್ಚಿಬಿಡುತ್ತವೆ. ಅದನ್ನು ಮುಚ್ಚಿಬಿಡುತ್ತೆ. ಈ ಅನಿತ್ಯವಾದ ಆನಂದ, ಸ್ವಾಭಾವಿಕ ಆನಂದವನ್ನೇ ನಮಗೆ ಕೊಡ್ತಾ ಇರ್ತೀವಿ ಅದು ಅಂತ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿರೋ ಪಾಯಿಂಟ್ ಇದು ಅವ್ರು ಹೇಳ್ತಾ ಇರೋದು. ಆನಂದ ನೋಡಿ, ಇವ್ರು ಮೊದಲು ಏನು ಮಾಡಿದ್ರು, ಬ್ರಹ್ಮಾನಂದ ಅಂತ ಒಂದು ತೋರಿಸಿದ್ರು, ಹೇಳಿದ್ರು ಆತ್ಮನ ಆನಂದ, ಆತ್ಮಾನಂದ ಅಂತ. ಈ ಆತ್ಮಾನಂದ ಅನ್ನೋದು ಸುಷುಪ್ತಿಯಲ್ಲಿ ಇದೆ ಅಂತ ತೋರಿಸಿದ್ರು. ಹಾಗಾಗಿ ಸುಷುಪ್ತಿಯಲ್ಲಿ ಇರೋದು ಕೂಡ ಆತ್ಮಾನಂದವೇ ಅಂತ ತೋರಿಸಿದ್ರು. ಇವಾಗ ಅದನ್ನೇ ಎಕ್ಸ್ಟೆಂಡ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ತೋರಿಸ್ತಿದ್ದಾರೆ. ಸುಷುಪ್ತಿಯಲ್ಲಿರೋ ಆನಂದ ನಿತ್ಯವಾದ ಆನಂದವಾಗಿದ್ರೆ, ಆ ನಿತ್ಯವಾದ ಆನಂದ ಸುಷುಪ್ತಿ ಸಮಯ ಆದ್ಮೇಲೂ ಕೂಡ ನಮಗೆ ಸಿಗ್ಬೇಕಾಗಿತ್ತು, ಅದು ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಜಾಗೃತಿಯಲ್ಲಿ, ಸುಷುಪ್ತಿಯಲ್ಲಿ, ಸ್ವಪ್ನದಲ್ಲಿ ಕೂಡ ಆ ಸಮಯದಲ್ಲಿ ಕೂಡ ನಮಗೆ ಆ ಆನಂದಕ್ಕೆ ಏನು ಧಕ್ಕೆ ಬಂದಿಲ್ಲ, ಅದು ಇರ್ತಾನೆ ಇದೆ. ಆದರೆ ನಮಗೆ ಅದನ್ನ ತಗೊಳಕ್ಕೆ ಆಗ್ತಾ ಇಲ್ಲ. ನೋಡಿ, ಸುಷುಪ್ತಿಯಲ್ಲಿ ತಗೊಂಡ್ವಿ ನಾವು, ಸುಷುಪ್ತಿಯಲ್ಲಿ ಏನ್ ಮಾಡಿ ತಗೊಂಡ್ವಿ ನಾವು, ಇವುಗಳೆಲ್ಲ ಬಿಟ್ವಿ, ಮನೋವೃತ್ತಿಗಳೆಲ್ಲ ಬಿಟ್ವಿ, ವಸ್ತುಗಳೆಲ್ಲ ಬಿಟ್ವಿ, ಅನುಭವಗಳೆಲ್ಲ ಬಿಟ್ಟಿದ್ದರಿಂದ ನಮ್ಗೆ ಅದು ಸಿಕ್ತು. ಎತ್ಕೊಂಡ ಮೇಲೆ ನಮ್ಗೆ ಏನಾಗುತ್ತೆ, ಪ್ರಾರಬ್ಧ ಅಂತ ಇದೆಯಲ್ಲ, ಅದೇ ಎಬ್ಸುತ್ತೆ ಮನುಷ್ಯನ. ಅವನು ಮತ್ತೆ ಜೀವನ ಮಾಡಬೇಕು, ಮತ್ತೆ ನಾಳೆ ಎದ್ದವನು ಸುಖ ದುಃಖಗಳೆಲ್ಲ ಅನುಭವಿಸ್ಬೇಕು ಅನ್ನೋಂತ ಇರೋದು ಪ್ರಾರಬ್ಧ ಏನ್ ಮಾಡುತ್ತೆ, ಅವನ ನಿದ್ದೆಯಿಂದ ಎಬ್ಬಿಸ್ಬಿಡುತ್ತೆ ಅವನ್ನ, ಅಪೂರ್ಣವಾಗೋಗುತ್ತೆ. ಆದ್ರೆ ಇವನ್ ಏನ್ ಮಾಡ್ತಾನೆ, ನಿಜವಾಗಿರೋ ಆನಂದವನ್ನು ಕಳ್ಕೊಳ್ತಾನೆ ಆ ಸಮಯದಲ್ಲಿ. ಆಮೇಲೆ ಈ ಸುಖ ದುಃಖಗಳೆಲ್ಲ ಅನುಭವಿಸ್ತಾ ಇರ್ತಾನೆ ಜಾಗೃತ ಸ್ವಪ್ನದಲ್ಲಿ. ಆದರೆ ವಾಸ್ತವವಾಗಿ ನೋಡಿದ್ರೆ ಆ ಸುಷುಪ್ತಿಯಲ್ಲಿ ಯಾವ ಆನಂದ ಆ ಸಮಯದಲ್ಲಿ ನಿಮ್ಗೆ ಸಿಕ್ಕಿತ್ತೋ, ಆ ಆನಂದವೇ ಕೂಡ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಅವಾಗ ಮಾತ್ರ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಆ ಆನಂದ ಅನ್ನೋದು ಯಾವಾಗಲೂ ಇದೆ, ಅದನ್ನ ನಾವು ತಿಳ್ಕೋಬೇಕು. ಬ್ರಹ್ಮದ ಆನಂದ, ಆತ್ಮಾನಂದ ನಮ್ಮ ಸ್ವರೂಪವೇ ಆಗಿರೋದ್ರಿಂದ ಅದು ಯಾವಾಗಲೂ ಇದೆ. ಅದಕ್ಕೆ ಒಂದು ಪ್ರಾರಂಭ ಮುಕ್ತಾಯ ಅನ್ನೋದಿಲ್ವೇ ಇಲ್ಲ. ಆದರೆ ನಾವೇನ್ ಮಾಡ್ತಾ ಇದೀವಿ, ಜಾಗೃತ ಸ್ವಪ್ನದಿಂದ ನಾವು ಒಂದು ರಿಲೀಫ್ ತಗೊಳ್ಳೋಣ, ಒಂದು ಸ್ಮಾಲ್ ಏನ್ ಹೇಳ್ತಾರೆ, ಒಂದು ಇಂಟರ್ವಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ರಿಪ್ರೀವ್ ಅಂತ ಹೇಳ್ತಾರಲ್ಲ, ರಿಪ್ರೀವ್, ಈ ದುಃಖಗಳಿಂದ ನಾವು ಸ್ವಲ್ಪ ಪಾರಾಗೋಣ ಅಂತ ಹೇಳ್ಬಿಟ್ಟು ನಾವೇ ಏನ್ ಮಾಡ್ತೀವಿ,
ಅತ್ಯಂತ ವಿವೇಕದಿಂದ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಇದಕ್ಕೆ ಹೋಗ್ತೀವಿ. ನಾವು ಹೋದ್ಮೇಲೆ ಏನಾಗುತ್ತೆ, ಅದು ಪ್ರಾರಬ್ಧ ಇರೋದ್ರಿಂದ ಮತ್ತೆ ಅದು ನಿಂತೋಗ್ಬಿಡುತ್ತೆ. ಅದು ಇದ್ರಲ್ಲಿ ಮತ್ತೆ ತಳ್ಳುತ್ತೆ. ಅದು ತಳ್ಳಿದಾಗ ಏನಾಗುತ್ತೆ, ನಾವು ಆ ಆನಂದವನ್ನ ಕಳ್ಕೊಂಡು ಇದರ ಮೇಲೆ ಬುದ್ಧಿ ಬಂದ್ಬಿಡುತ್ತೆ ಅದು. ಆದರೆ ಇವರು ತೋರಿಸ್ತಾ ಇದ್ದಾರೆ ಇಲ್ಲೂ ಕೂಡ ಇದೇ ವಾಸ್ತವವಾಗಿ. ಆದರೆ ಏನಾಗ್ತಾ ಇದೆ, ನಮ್ಮ ಮನೋವೃತ್ತಿಗಳಿಂದ ವಸ್ತುಗಳಿಂದ ಒಂದು ಅನುಭವದಿಂದ ಅದು ಆವೃತವಾಗಿದೆ, ಅದು ಮುಚ್ಚಲ್ಪಟ್ಟಿದೆ ಅದು ಅಂತ ಹೇಳಿ ತೋರಿಸ್ತಾರೆ. ಚೆನ್ನಾಗಿರೋ ಪಾಯಿಂಟ್ ಅದು ಹೇಳ್ತಾ ಇರೋದು. ಅದಕ್ಕೆ ಅದರಿಂದ ಅದು ಅನುಭೂಯತೆ. ಸರಿ, ಕಾರಣಭೂತಂ ಇಮಂ ಆನಂದಂ ಕಾರ್ಯರೂಪ ಅಂತಃಕರಣ ವೃತ್ತಯ ಆವೃಣ್ವಂತಿ ಇತಿ ಕಥಂ ಇತಿ ಚೇತ್ ನೈಷ ದೋಷಃ. ಅವಾಗ ಪ್ರಶ್ನೆ ಮಾಡ್ತಾರೆ ತಿರ್ಗಾ, ಈ ಆನಂದ ಅನ್ನೋದು ಕಾರಣವಾಗಿದೆ, ಇದೆಲ್ಲ ಈ ಕಾರ್ಯವಾದಿ ಅಂತಃಕರಣ, ಇದೆಲ್ಲ ಅಂತಃಕರಣ ವೃತ್ತಿಗಳೆಲ್ಲ ಅದ್ರ ಎಫೆಕ್ಟ್ಸ್ ಆಗಿದೆ. ಎಫೆಕ್ಟ್ಸ್ ಆಗಿರುವಾಗ ಹೇಗೆ ಈ ಎಫೆಕ್ಟ್ಸ್ ಅನ್ನೋದು ಕಾರಣವನ್ನ ಮುಚ್ಚಕ್ಕಾಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೈಷ ದೋಷಃ. ಆದಿತ್ಯಂ ಮೇಘವತ್ ಅಗ್ನಿಂ ಭಸ್ಮವತ್ ತಾನೆ, ಧೂಮವತೆ ರಜ್ಜುಂ ಸರ್ಪವತೆ ಕಾರ್ಯಭೂತ ಅಪಿ ಅಂತಃಕರಣ ವೃತ್ತಯ ಬ್ರಹ್ಮಾನಂದಂ ಆವೃಣ್ವಂತಿ ಇತಿ ಯುಕ್ತಂ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಆದಿತ್ಯವನ್ನ ಮೇಘ ಮುಚ್ಚುತ್ತಲ್ಲ, ಅದೇ ತರ ಮೋಡ ಮುಚ್ಚುತ್ತೆ. ಅದೇ ತರ ಅಗ್ನಿಯನ್ನ ಧೂಮ ಹೊಗೆ ಮುಚ್ಚಿಬಿಡುತ್ತೆ. ಮುಚ್ಚುತ್ತೆ ಅಂತ ಹೇಳಿದ್ರೆ ಅಗ್ನಿ ಉರಿತಾ ಇರೋದು ಗೊತ್ತಾಗಲ್ಲ ಕೆಲವು ಸತಿ. ಆಮೇಲೆ ಇದು ಶಾಖ ಕೂಡ ಬರಲ್ಲ ಕೆಲವು ಸತಿ. ಇದು ಮುಚ್ಕೊಂಡ್ಬಿಟ್ಟಿದ್ರೆ ಬ್ರೈಟ್ನೆಸ್ ಅನ್ನೋದು ಕೂಡ ಕಾಣಿಸಲ್ಲ, ಗೊತ್ತಾಗಲ್ಲ, ಆಗಿರುತ್ತೆ. ರಜ್ಜುಂ ಸರ್ಪವತಿ, ಇದು ಭ್ರಾಂತಿಯಿಂದ ಬರೋದು. ಒಂದು ಹಗ್ಗವನ್ನ ಹಾವು ಹೇಗೆ ಆವರಣ ಮಾಡುತ್ತೋ ಹಾಗೆ ಕಾರ್ಯಭೂತವಾಗಿದ್ರೂ ಕೂಡ ಈ ಅಂತಃಕರಣ ವೃತ್ತಿಗಳು ಬ್ರಹ್ಮಾನಂದವಾದ ಕಾರಣವನ್ನ ಅದು ಮುಚ್ಚುತ್ತೆ ಅನ್ನೋದು ನಮಗೆ ಏನು ತಪ್ಪಿಲ್ಲ, ಅದರಲ್ಲಿ ಯುಕ್ತಿಗೆ ಬರುತ್ತೆ ಅದು. ಯಥಾ ಅಗ್ನಿಯಾದಿತ್ಯವು ಭಸ್ಮಹಿಮಾಭ್ಯಾಂ ಬಾಲಮೂಢ ದೃಷ್ಟಿಯ ಆವೃತತ್ವೇನ ಪ್ರತೀಯಮಾನಮಪಿ ವಿವೇಕಿ ದೃಷ್ಟಿಯ ಅನಾವೃತ್ತೌ ತಥಾ ಬ್ರಹ್ಮಾನಂದರೂಪ ಸುಷುಪ್ತ್ಯಾನಂದಶ್ಚ ಜಾಗೃತಸ್ವಪ್ನಯೋಃ ಮುಖಾನಾಂ ಆವೃತತ್ವೇನ ನ ಅಭಾತಿ ಇದ ವಿವೇಕಿನಾಂ ಅಂತರ್ಮುಖಾನಾಂ ಅಂತ. ಇವಾಗ ಏನು ಉದಾಹರಣೆ ತೋರಿಸ್ತಾ ಇದ್ದಾರೆ. ಅಗ್ನಿ ಮತ್ತು ಆದಿತ್ಯ ಅಂದ್ರೆ ಸೂರ್ಯ. ಅಗ್ನಿ ಮತ್ತು ಸೂರ್ಯನಿಗೆ ಹೇಗೆ ಮೇಘ ಮತ್ತು ಭಸ್ಮ ಅಥವಾ ಹೊಗೆ ಏನಾದ್ರು ಮುಚ್ಚಿದ್ರು ಕೂಡ ಅದು ಅವಿವೇಕಿಗಳು ಮೂಢರು ಏನ್ ಮಾಡ್ತಾರೆ, ಅದು ಮುಚ್ಕೊಬಿಟ್ಟಿದೆ ಅಂತ ಹೇಳ್ತಾರೆ. ಆದ್ರೆ ವಿವೇಕಿಗಳಿಗೆ ಗೊತ್ತಾಗುತ್ತೆ ಅದೇನು ಮುಚ್ಚಿಲ್ಲ, ಅದನ್ನ ಸದ್ಯಕ್ಕೆ ಇದು ಬಂದು ಸೇರಿದೆ, ನಮಗೆ ಅದು ದೃಷ್ಟಿಗೆ ನಮಗೆ ಕಾಣಿಸ್ತಾ ಇಲ್ಲ. ಅದು ಇದು ಆ ಕಡೆ ಹೊಟ್ಟೋದ್ರೆ ನಮಗೆ ಅದು ತಿರ್ಗಾ ಕಾಣಿಸುತ್ತೆ. ಮೇಘ ಮೋಡ ಹಾಕದೆ ಹೊಟ್ಟೋದ್ರೆ ನಮಗೆ ಸೂರ್ಯ ಕಾಣಿಸುತ್ತೆ. ಸೂರ್ಯನೇನು ಮೋಡ ಮುಚ್ಚಕ್ಕಾಗಲ್ಲ ಖಂಡಿತ ಅಲ್ವಾ. ಸೂರ್ಯ ಎಂತ ಒಂದು ಮಹಾ ಶಕ್ತಿ, ಇದು ಎಷ್ಟು ದೊಡ್ಡ ವಸ್ತು ಅದು. ಮೋಡ ಅನ್ನೋದು ತುಂಬಾ ಚಿಕ್ಕ ವಸ್ತು ಅದು. ಆದ್ರೂ ಕೂಡ ನಮಗೆ ನಮ್ಮ ದೃಷ್ಟಿಯಿಂದ ಅದು ನಮ್ಮ ದೃಷ್ಟಿಯನ್ನು ಮುಚ್ಚುತ್ತೆ ಅಷ್ಟೇ ಹೊರತು ಮೋಡವನ್ನೇನು ಸೂರ್ಯನೇನು ಮುಚ್ಚಲ್ಲ ಮೋಡ ಅನ್ನೋದು. ಅದೇ ತರ ಅಗ್ನಿಯನ್ನು ಕೂಡ ಈ ಭಸ್ಮ ಅನ್ನೋದು ವಾಸ್ತವವಾಗಿ ಮುಚ್ಚಿದೆ ಅಂತ ಹೇಳಿದ್ರು ಕೂಡ ಅಗ್ನಿ ಅನ್ನೋದು ಏನು ಆರೋಗ್ಯ ಇಲ್ಲ ಖಂಡಿತ, ಅದು ಇದ್ದೇ ಇದೆ. ಅದು ಈ ಭಸ್ಮ ಆ ಕಡೆ ಹೊಟ್ಟೋದ್ರೆ ಅಥವಾ ಹೊಗೆ ನಿಂತೋದ್ರೆ ಮತ್ತೆ ಅದು ಚೆನ್ನಾಗಿ ಜ್ವಲನೆ ಬರುತ್ತೆ ಅದಕ್ಕೆ ಅಂತ ವಿವೇಕಿಗಳು ಗೊತ್ತಿರುತ್ತೆ. ಅದೇ ತರನೇ ಈ ಸುಷುಪ್ತಿ ಆನಂದ ಅನ್ನೋ ಬ್ರಹ್ಮಾನಂದ ಅನ್ನೋ ಸುಷುಪ್ತಿ ಆನಂದ ಇದ್ರು ಕೂಡ ಅದು ಜಾಗೃತ ಸ್ವಪ್ನದಲ್ಲಿ ಬಹಿರ್ಮುಖಾನ ಆವೃತತ್ವೇನ. ಬಹಿರ್ಮುಖ ಅಂತ ಹೇಳಿದ್ರೆ ಏನು ನೋಡಿ, ಅದಕ್ಕೆ ಬಹಿರ್ಮುಖ ಅಂತರ್ಮುಖ ಅಂತ ಹೇಳ್ತಾ ಇದ್ದಾರೆ. ಜಾಗೃತ ವ್ಯವಸ್ಥೆಯಲ್ಲಿ ಕೂಡ ನಮಗೆ ಬ್ರಹ್ಮಾನಂದ ಇರ್ತಾನೆ ಇದೆ. ಆದರೆ ನಮ್ಮ ಅಟೆನ್ಷನ್ ಮಾತ್ರ ಏನಾಗಿದೆ, ಹೊರಗಿನ ವಸ್ತುಗಳ ಮೇಲೆ ಹೊರಟೋಗಿದೆ. ಬಹಿರ್ಮುಖತ್ವ ಬಂದಿರೋದ್ರಿಂದ ಇದು ನಮಗೆ ಸಿಗ್ತಾ ಇಲ್ಲ ಅಷ್ಟೇ. ಇದು ಅವರ ಅಂತರ್ಮುಖ ಯಾರು ಮಾಡ್ಕೊಳ್ತಾನೋ ಅವನು ಹಗಲತ್ತಲ್ಲೂ ಕೂಡ ಜಾಗೃತ ವ್ಯವಸ್ಥೆಯಲ್ಲಿ ಕೂಡ ಅಂತರ್ಮುಖ ಮಾಡ್ಕೊಂಡು ಧ್ಯಾನದಲ್ಲಿ ಇರೋನು ಖಂಡಿತ ಬ್ರಹ್ಮಾನಂದವನ್ನು ಅನುಭವಿಸಕ್ಕೆ ಸಾಧ್ಯವಾಗುತ್ತೆ ಅವನಿಗೆ. ಸ್ವಪ್ನದಲ್ಲಿ ಮಾತ್ರ ಅವನ ಹತೋಟಿಯಲ್ಲಿ ಇರಲ್ಲ ಅಂತ ನಾವು ಹೇಳ್ಬೋದು ಅಷ್ಟೇ ಹೊರತು ಸ್ವಪ್ನದಲ್ಲಿ ಕೂಡ ನಾನು ಕೆಲವು ಪುರಾಣಗಳು ಇದೆಲ್ಲ ನೋಡಿದೆ. ನಾನು ತುಂಬ ಆಶ್ಚರ್ಯವಾಗಿದೆ ನೋಡಿದ್ರೆ. ಎಷ್ಟು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿರೋ ಯೋಗಿಗಳಿಗೆ, ಒಳ್ಳೆ ಸಾಧಕರಿಗಾಗಿರೋರಿಗೆ ಜಾಗೃತ ಸ್ಥಿತಿಯಲ್ಲಿ ಯಾವ ತರ ಒಂದು ಅವರಿಗೆ ಬ್ರಹ್ಮದ ಅನುಭವ ಅದೆಲ್ಲ ಬರ್ತಾ ಇರುತ್ತೋ ಅದೇ ತರನೇ ಸ್ವಪ್ನದಲ್ಲಿ ಕೂಡ ಅವರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಅವ್ರ ಮನಸ್ಸು ಅಷ್ಟೊಂದು ಅಂತಃಕರಣ ಶುದ್ಧವಾಗಿದೆ, ಅವರಿಗೆ ಪ್ರಾರಬ್ಧ ಕ್ರಮ ಅಷ್ಟೊಂದು ಸಾಕಷ್ಟು ಕ್ಷೀಣವಾಗೋಗ್ಬಿಟ್ಟಿದೆ ಅವರಿಗೆ. ಅದರಿಂದ ಏನಾಗುತ್ತೆ, ಅವರಿಗೆ ಸ್ವಪ್ನಾವಸ್ಥೆಯಲ್ಲಿ ಕೂಡ ಈವಂತ ಸ್ವಪ್ನಾವಸ್ಥೆ ಅನ್ನೋದು ಟೆಕ್ನಿಕಲಿ ನಮ್ಮ ಹತೋಟಿಯಲ್ಲಿ ಇಲ್ಲ. ಅದು ಖಂಡಿತ ಸ್ವಪ್ನಾವಸ್ಥೆಯಲ್ಲಿ ಒಬ್ಬನ ಕೊಲೆ ಮಾಡ್ಬೋದು, ಏನೋ ಮಾಡ್ಬೋದು. ಅದೇ ಜಾಗೃತ ಅವಸ್ಥೆಯಲ್ಲಿ ನಮಗೆ ಬುದ್ಧಿ ಏನ್ ಮಾಡುತ್ತೆ, ಇಲ್ಲ ಮಾಡಬೇಡ ಅಂತ ನಮ್ಮನ್ನ ಇದು ಮಾಡುತ್ತೆ, ಕೆಟ್ಟ ಕೆಲಸ ಮಾಡಬೇಡ ಅಂತ. ಅದೇ ಸ್ವಪ್ನಾವಸ್ಥೆಯಲ್ಲಿ ಬಂದ್ಬಿಟ್ಟು ಅದರ ವಿವೇಕ ನಮ್ಗೆ ಇರೋದಿಲ್ಲ. ಹಾಗಿದ್ರೂ ಕೂಡ ಕೆಲವು ಯೋಗಿಗಳಿಗೆ, ಕೆಲವು ಸಾಧಕರಿಗೆ ಈ ತರ ಸ್ವಪ್ನದಲ್ಲೂ ಕೂಡ ಅವರಿಗೆ ಇಂಥ ಸಾತ್ವಿಕತೆ, ಅಷ್ಟೊಂದು ಸಾತ್ವಿಕತೆ ಇರೋದ್ರಿಂದ ಅವರಿಗೆ ಜಾಗೃತ ಅವಸ್ಥೆಯಲ್ಲಿ ಅವರು ಯಾವುದೋ ಒಂದು ವಿವೇಕದಿಂದ ಒಂದು ಅನುಭವಿಸಿದಾರೋ ಅದೇ ಅನುಭವ ಅವ್ರಿಗೆ ಅಲ್ಲೂ ಕೂಡ ಬರುತ್ತೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಚೆನ್ನಾಗಿ ಹೇಳ್ಕೊಟ್ಟು ತೋರಿಸಿದೆ. ಗುರುಗಳು ಮಹಾತ್ಮರು ಕೂಡ ಹೇಳ್ತಾರೆ ಹೌದು ಹಾಗೆ ಇದೆ, ಅನುಭವದಲ್ಲಿ ಕೂಡ ಹಾಗೆ ಇದೆ ಅಂತ ತೋರಿಸಿದೆ. ನಾನು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ, ಸಾಮಾನ್ಯ ಉದಾಹರಣೆ. ಯೋಗಿಗಳಿಗೆ ಸಾಧಕರಿಗೆ ಬರೋ ಉದಾಹರಣೆ ನಮಗೆ ಅದನ್ನ ನಾವು ಸ್ವಲ್ಪ ಕಷ್ಟ ತಗೊಳ್ಳೋದು ಇದ್ರೂ ಕೂಡ ನಮ್ಮ ಜೀವನದಲ್ಲಿ ಕೂಡ ನಾವು ನೋಡಿ, ಸಾಮಾನ್ಯವಾಗಿ ಲೋಕದಲ್ಲಿ ಯಾವುದೋ ಒಂದು ಚಿಕ್ಕ ವಯಸ್ಸಿಂದ ಸ್ವಲ್ಪ ಒಂದು ದೊಡ್ಡ ಪ್ರಾಯ ಬರೋ ತನಕ ಅವನು ಹೇಗೋ ಜೀವನ ಮಾಡಿರ್ತಾನೆ.
ಆದರೆ ಯಾವುದೋ ಒಂದು ಸಮಯದ ಮೇಲೆ ಅವನು ಸ್ವಲ್ಪ ಮಡಿ ಮೇಲಿಗೆ ಅದೆಲ್ಲ ಮಾಡ್ಕೊಂಡು ನಾವು ಚೆನ್ನಾಗಿ ಒಂದು ರೀತಿಯಾದ ಇದು ಮಾಡ್ಕೋಬೇಕು ಅಂತ ಇದ್ದವ್ರಿಗೆ ನನ್ನ ಅನುಭವದಲ್ಲಿ ಕೂಡ ಬಂದಿದೆ. ಸ್ವಪ್ನದಲ್ಲಿ ಏನಾದರೂ ಒಂದು ಕಡೆ ಏನಾದರೂ ಒಂದು ಹೊರಗಡೆ ಏನಾದ್ರು ತಿನ್ನೋಕೆ ಬಂದರೆ ಅಯ್ಯೋ ನಾವು ಇದನ್ನು ತಿನ್ನಬಾರ್ದು ಅಂತ ಅಲ್ಲಿ ಕೂಡ ಬರುತ್ತೆ. ಅದು ಅಂದರೆ ಇದರ ಸಂಸ್ಕಾರ ಅದಕ್ಕೆ ಬರುತ್ತೆ ಅಂತ ಅದಕ್ಕೆ ಹೇಳಿದೆ. ಎಲ್ಲ ಸಂಸ್ಕಾರದ ಬಲನೇ ಅದು, ಸಂಸ್ಕಾರದ ಬಲವೇ ಅದು ಬರೋದು. ಹಾಗಾಗಿ ಜಾಗೃತ ಅವಸ್ಥೆಯಲ್ಲಿ ಯಾವ ಸಂಸ್ಕಾರವನ್ನು ಬೆಳೆಸ್ಕೊಂಡು ಬಂದಿದ್ದಾನೋ ಆ ಸಂಸ್ಕಾರ ಅಲ್ಲೂ ಕೂಡ ಸಿಗುತ್ತೆ ಅವನಿಗೆ. ಹಾಗಾಗಿ ಅದಲ್ಲಿ ಅವನು ಬಿಟ್ಕೊಡಲ್ಲ ಅವನಿಗೆ. ಹಾಗಾಗಿ ಅದಕ್ಕೆ ನಮ್ಮ ಗುರುಗಳು ಇದಕ್ಕೆ ಮುಂಚೆ ಇದ್ದ ಮಹಾಸನ್ನಿಧಾನ ಇದ್ರಲ್ಲ ಪ್ರಭುವಿನ ವಿದ್ಯಾರ್ಥಿ ಸ್ವಾಮಿಗಳು ಅವರು ಹೇಳಿದ್ದಾರೆ, ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಸನ್ಯಾಸ 14 ವರ್ಷದಲ್ಲಿ ಸನ್ಯಾಸ ಆಗೋಯ್ತು ಅವರಿಗೆ. ಅವರು ಅದಕ್ಕೆ ಮುಂಚೆ ಅವರು ಬ್ರಹ್ಮಚಾರಿಯಾಗಿದ್ದಾಗ ಅವರಿಗೆ ಉಪನಯನ ಆದಮೇಲೆ ತಕ್ಷಣ ಅವರು ಬ್ರಹ್ಮಚಾರಿ ಅವರು ಪ್ರಾರಂಭ ಆಗಿದ್ದಾಗಲೇ ಅವರು ಗಾಯತ್ರಿ ಜಪ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಅವರು ಅತ್ಯಂತ ಗಾಯತ್ರಿ ಜಪ ಮಾಡೋದ್ರಲ್ಲಿ ಅವ್ರಿಗೆ ಅಷ್ಟೊಂದು ಪ್ರೀತಿನೂ ಇಷ್ಟು ಪ್ರಿಯವಾಗಿತ್ತದು. ಮಾಡಿ ಜಾಗೃತ ಅವಸ್ಥೆಯಲ್ಲಿ ಮಾಡಿ ಅವರಿಗೆ ಸ್ವಪ್ನದಲ್ಲೂ ಕೂಡ ಗಾಯತ್ರಿ ಜಪ ಮಾಡ್ತಾನೆ ಇರೋ ಥರ ಸ್ವಪ್ನ ಬರೋದಂತೆ ಅವರಿಗೆ. ಅದು ತುಂಬ ದೊಡ್ಡಕ್ಕೆ ಇದಲ್ವಾ, ಆ ಥರ ಅವರಿಗೆ ಜಪ ಅನ್ನೋದೆಲ್ಲ ಕೂಡ ಅವಾಗ ನಿಂತೋಗಲ್ಲ ಅವರಿಗೆ ಅಂತ. ಹಾಗಾಗಿ ಸಂಸ್ಕಾರ ಅನ್ನೋದು ಇಲ್ಲಿ ಗಟ್ಟಿಯಾಗಿ ಬೆಳೆಸ್ಕೊಂಡ್ರೆ ಅಲ್ಲಿ ಗಟ್ಟಿಯಾಗಿರುತ್ತೆ ಅದು ಅಂತ. ಹಾಗಾಗಿ ಇಟ್ ವಿಲ್ ಪರ್ಕೊಲೇಟ್ ದೇರ್ ಆಲ್ಸೋ ಅಂತ, ಇಟ್ ವಿಲ್ ಎಕ್ಸ್ಟೆಂಡ್ ಪರ್ವೇಟ್ ದೇರ್ ಆಲ್ಸೋ ಅಂತ. ಹಾಗಾಗಿ ಈ ಜಾಗೃತ ಅವಸ್ಥೆಯಲ್ಲಿ ಒಬ್ಬ ಚೆನ್ನಾಗಿ ಯೋಗಿಗಳು ಸಾಧಕರು ಇವರು ಈ ಆನಂದವನ್ನ ಅಥವಾ ಪೀಸ್ ಅಂತ ಹೇಳ್ತೀವಲ್ಲ, ಒಂದು ಶಾಂತತೆ ಪಡ್ಕೊಳ್ಳೋದನ್ನ ಅವರು ಕಲ್ತ್ಕೊಂಡಿದ್ದಾರೆ ಚೆನ್ನಾಗಿ ಅನುಭವ ಇದು ಮಾಡಿಕೊಂಡು. ಏನೇನೇ ಆಗಲಿ ಪರವಾಗಿಲ್ಲ ಲೋಕದಲ್ಲಿ ನನ್ನ ಅಂತಃಕರಣ ಅದಕ್ಕೆ ಇದಾಗಲ್ಲ, ಶಾಂತವಾಗಿರುತ್ತೆ ಅಂತ. ಅಂಥವ್ರಿಗೆ ಸ್ವಪ್ನದಲ್ಲೂ ಕೂಡ ಅವರಿಗೆ ಆ ಶಾಂತತೆಯನ್ನು ಅವರು ಅನುಭವಿಸಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳ್ಕೊಬೋದು. ಹಾಗಾಗಿ ಇಲ್ಲಿ ಹೇಳೋದ್ರಲ್ಲಿ ನಮಗೇನು ನಂಬಕ್ಕಾಗಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಇದನ್ನು ಖಂಡಿತ. ಹಾಗಾಗಿ ಆನಂದ ಅನ್ನೋದು ಯಾವಾಗಲೂ ಇದೆ, ಆದರೆ ನಮಗೆ ಅಂತಃಕರಣ ಬಹಿರ್ಮುಖವಾಗಿರೋದ್ರಿಂದ ಅದು ನಮಗೆ ಸಿಗ್ತಾ ಇಲ್ಲ. ಅಂತಃಕರಣ ಅಂತರ್ಮುಖವಾಗಿದ್ದರೆ ಅವಾಗ ಖಂಡಿತ ಅದು ಅನುಭವ ಬರುತ್ತೆ ಅದು ಅಂತ ಅವರು ಹೇಳ್ತಾ ಇದ್ದಾರೆ. ಇವಾಗ ಯಥಾ ಇದಾಯ್ತಲ್ವಾ, ಇವಾಗ ತೇಷಾಂತು ಬ್ರಹ್ಮಾನಂದ ಸ್ವರೂಪಭೂತತ್ವಾತ್ ಕಾಲತ್ರಯೇ ಅಪಿ ಏಕರೂಪತ್ವಾತ್ ಸ್ವತಃ ಸಿದ್ಧರೂಪತ್ವಾಚ್ಚ ಸರ್ವದಾ ಅಪರೋಕ್ಷತೆಯ ಅವಭಾಸತೆ ಏವ. ಹಾಗಾಗಿ ಈ ಆತ್ಮಜ್ಞಾನಿಗಳು ವಿವೇಕಿಗಳಾಗಿದ್ದಾರೆ, ಅವರಿಗೆ ಬ್ರಹ್ಮಾನಂದ ಅನ್ನೋದು ಅವ್ರ ಸ್ವರೂಪವಾಗೇ ಇರೋದು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅವರು ಆಗಿರೋದ್ರಿಂದ 3 ಕಾಲಗಳಲ್ಲೂ ಕೂಡ ಅವರಿಗೆ ಈ ಬ್ರಹ್ಮಾನಂದವೇ ನನಗೆ ಬರ್ತಾ ಇದೆ ಅಂತ ಅವರಿಗೆ ಅವರಿಗೆ ಅನುಭವದಲ್ಲಿ ಇರುತ್ತೆ ಅಂತ. ಇದಕ್ಕೆ ಒಂದು ಶ್ರುತಿ ಕೂಡ ಇದೆ. ಇದಕ್ಕೆಲ್ಲ ಈ ಆನಂದ ಅನ್ನೋದು ಸಣ್ಣ ಸಣ್ಣ ವಿಷಯಗಳ ವಸ್ತುಗಳ ಆನಂದ, ಅದು ಕೂಡ ಬ್ರಹ್ಮಾನಂದದ ಒಂದು ಸಣ್ಣ ಸಣ್ಣ ತಿವಿಲಿಗಳು ಅನ್ನೋಕ್ಕೆ ಏತಸ್ಸೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಅಂತ ಒಂದು ಬೃಹದಾರಣ್ಯಕ ಉಪನಿಷತ್ ಮಂತ್ರ ಇದೆ. ಅದು ಇವರು ಮುಂಚೆನೇ ಅದನ್ನು ಉದಾಹರಣೆ ಮಾಡಿದ್ದಾರೆ, ಬೇರೆ ಕಡೆ ಇವರೇ ಈ ಗ್ರಂಥಕಾರ್ಯ ಮಾಡಿದ್ದಾರೆ. ಏತಸ್ಸೈವ ಆನಂದಸ್ಯ ನೋಡಿ, ಬ್ರಹ್ಮಾನಂದ ಅಂತ ಯಾವುದಿದೆಯೋ ಈ ಆನಂದದೇ ಸಣ್ಣ ಸಣ್ಣ ಭಾಗಗಳು ನಮಗೆ ಲೋಕದಲ್ಲಿ ವಿಷಯಗಳ ಮುಖಾಂತರ ಸಿಗ್ತಾ ಇದೆ. ಹಾಗಾಗಿ ವಿಷಯಗಳಿಂದ ಮುಖಾಂತರ ಸಿಕ್ಕೋ ಆನಂದ ಕೂಡ ಖಂಡಿತ ಬ್ರಹ್ಮಾನಂದವೇ, ಅದು ಉಪಾದಿಯಿಂದ ಸಿಗ್ತಾ ಇದೆ ಅಷ್ಟೇ ಹೊರತು ಬೇರೆ ಏನಲ್ಲ ಅಂತ ಇದಾಗಿದೆ. ನೋಡಿ, ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ಎಲ್ಲರಿಗೂ ವಾಯ್ಸ್ ಅಂತ ಒಂದಿದೆ, ವಾಣಿ ಅಂತ ಒಂದಿದೆ, ವಾಯ್ಸ್ ಅಂತ ಎಲ್ಲರಿಗೂ ಇದೆ, ಕಂಠ ಇದೆ. ಇವರು ಕಂಠದಿಂದ ಅವನು ಕ್ಲಾಸಲ್ಲಿ ಪಾಠ ಮಾಡ್ಬೋದು, ಅಥವಾ ಅವನಿಗೆ ಚೆನ್ನಾಗಿ ಹಾಡುಗಾರಿಕೆ ಇದ್ರೆ ಹಾಡು ಹಾಡ್ಬೋದು, ಕಚೇರಿ ಮಾಡ್ಬೋದು, ಆಮೇಲೆ ಯಾರಾದ್ರೂ ವೇದ ಹೇಳ್ಕೊಡ್ಬೋದು. ಹೀಗಾಗಿ ಮಕ್ಕಳನ್ನ ಬೈಯೋದು ಇದಕ್ಕೆಲ್ಲ ಕೂಡ ಮಾಡ್ಬೋದು. ಹೀಗಾಗಿ ಒಂದೇ ಕಂಠನೇ ನಾನಾ ಉಪಾಧಿಗಳ ಮುಖಾಂತರ ನಾನಾ ಕೆಲಸಗಳೆಲ್ಲ ಮಾಡುತ್ತಲ್ಲ, ಅದೇ ಥರನೇ ಈ ಒಂದೇ ಆನಂದನೇ ನಾನಾ ಉಪಾಧಿಗಳ ಮುಖಾಂತರ ಅದೇ ತೋರ್ಕೊಳ್ಳುತ್ತೆ ಅಂತ. ನೋಡಿ, ಹಾಡುವಾಗಲೂ ಕೂಡ ಅದೇ ಕಂಠನೇ ತೋರ್ಕೊಳ್ತಾ ಇದೆ, ಆಮೇಲೆ ಯಾರಾದ್ರೂ ಬೈಯೋವಾಗ ಕೂಡ ಅದೇ ಕಂಠನೇ ತೋರ್ಕೊಳ್ತಾ ಇದೆ, ಪಾಠ ಹೇಳ್ಕೊಳ್ಳೋ ಅದೇ ಕಂಠನೇ ಬರುತ್ತೆ ಅದು. ಹಾಗಾಗಿ ಅವನೇ ಸುಮ್ಮನೆ ಏನಾದರೂ ಹಮ್ಮಿಂಗ್ ಅಂತ ಹೇಳ್ತಾರಲ್ಲ ಅದೆಲ್ಲ ಮಾಡ್ತಾ ಇದ್ರು ಅದೇ ಕಂಠನೇ ಬರುತ್ತೆ ಅದು. ಹಾಗಾಗಿ ಒಂದೇ ಕಂಠನೇ ನಾನಾ ವಿಧವಾದ ಉಪಾಧಿಗಳ ಮುಖಾಂತರ ನಾನಾ ವಿಧವಾದ ಭಾವಗಳನ್ನ ಮುಖಗಳನ್ನ ತಗೊಳುತ್ತೋ, ಅದೇ ಥರನೇ ಈ ಆನಂದ ಒಂದೇ ಬ್ರಹ್ಮಾನಂದವೇ ಉಪಾಧಿಗಳ ಮುಖಾಂತರ ಒಂದು ಸಣ್ಣ ಒಂದು ಇರುವೆಗೆ ಒಂದು ಕಾಳು ಸಕ್ಕರೆ ಸಿಕ್ಕಿದ್ರೆ ಅದಕ್ಕೊಂದು ಸಂತೋಷ ಆಗುತ್ತೆ. ಆದರೆ ಅದೇ ಥರ ಒಂದು ಮನುಷ್ಯನಿಗೂ ಕೂಡ ಒಂದು ದೊಡ್ಡ ಒಂದು ಮನೆ ಸಿಕ್ಕಿದ್ರೆ ಅಥವಾ ಒಂದು ದೊಡ್ಡ ಪ್ಲಾಟ್ ಅವನಿಗೆ ತುಂಬ ಬಯಸ್ತಾ ಇರೋ ಒಂದು ಸೈಟ್ ಅವನಿಗೆ ಸಿಕ್ಕಿದ್ರೆ ಸಂತೋಷವಾಗುತ್ತೆ ಅವನಿಗೆ. ಆ ಥರ ಸಂತೋಷ ಎಲ್ಲವೂ ಕೂಡ ಆ ದೊಡ್ಡ ಬ್ರಹ್ಮಾನಂದದೇ ಆನಂದವೇ ಕೂಡ ಆನಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅದು ಥ್ರೂ ದಿಸ್ ಉಪಾಧಿಸ್ ಇಟ್ ಇಸ್ ರಿಫ್ಲೆಕ್ಟೆಡ್. ಅದಕ್ಕೆ ಏನು ಮಾಡಿದ್ದಾರೆ, ಇದಕ್ಕೆ ರಿಫ್ಲೆಕ್ಟೆಡ್ ಆನಂದ ಅಂತ ಹೇಳಿದ್ದಾರೆ. ಯೋಗಿಗಳು ಏನು ಮಾಡ್ತಾರೆ, ಸಾಧಕರು ಯೋಗಿಗಳು ಏನು ಮಾಡ್ತಾರೆ, ವಿಷಯಗಳ ಸಂಪರ್ಕವನ್ನು ಬಿಟ್ಟು ಈ ಆನಂದದ ಸೋರ್ಸ್ ಅಂತ ಯಾವುದಿದೆಯೋ ಆ ಸೋರ್ಸ್ಗೆ ಹೋಗ್ತಾರೆ. ಅವರು ಸೋರ್ಸ್ಗೆ ಹೋದಾಗ ಅವರಿಗೆ ಡೈರೆಕ್ಟ್ ಆಗಿ ಅದು ಸಿಗುತ್ತೆ. ಯಾವ ಒಂದು ಉಪಾಧಿ ಮುಖಾಂತರನೂ ಏನಿದೆ ಅವರಿಗೆ ಆ ಆನಂದ ನೇರಾಗಿ ಸಿಗುತ್ತೆ ಅವರಿಗೆ ಅಂತ ಹೇಳಿ. ಹಾಗಾಗಿ ಜಾಗೃತ ಸ್ವಪ್ನದಲ್ಲೂ ಕೂಡ ಎಲ್ಲರಿಗೂ ಸಿಗ್ತಾ ಇರೋ ಆನಂದವೂ ಇದೇನೆ. ಆದರೆ ಆ ಶುದ್ಧವಾಗಿ ಅದನ್ನ ಯಾತಿಗೆ ನಮಗೆ ಪಡೆಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬಹಿರ್ಮುಖವಾಗಿದೆ ಮನಸ್ಸು ವೃತ್ತಿಗಳೆಲ್ಲ ಬೇರೆ ಬೇರೆ ತರ ಆಗೋಗ್ಬಿಟ್ಟಿದೆ ಅಂತ, ಅದೇ ಕಾರಣ ಅಂತ ಹೇಳಿದ್ರು. ಆಮೇಲೆ ಇದು ಏವಂ ನಿರುಪಾಧಿಕ ನಿರತಿಶಯ ನಿತ್ಯ ಬ್ರಹ್ಮಾನಂದಸ್ಯ ತ್ರಿವಿಧ ಲಕ್ಷಣಾನಾಮಪಿ ಅಸ್ಮಾಸು ಅನುಭೂಯಮಾನತ್ವಾತ್
ಅಸ್ಮಾಕಂ ಆನಂದರೂಪತ್ವಂ ವಿಷದಂ ಭವತಿ. ಹಾಗಾಗಿ ನೋಡಿ, ಮೂರು ವಿಷಯ: ನಿರತಿಶಯವಾದ್ದು, ನಿರುಪಾಧಿಕವಾದ್ದು, ನಿರತಿಶಯವಾದ್ದು, ನಿತ್ಯವಾದ್ದು ಅಂತ ಬ್ರಹ್ಮಾನಂದ ಸ್ವರೂಪ ಅನ್ನೋದು ನಮ್ಮಲ್ಲಿ ಖಂಡಿತ ಅನುಭವದಲ್ಲಿದೆ ಅನ್ನೋದನ್ನ ಇವರು ತೋರಿಸ್ಕೊಟ್ರು. ಹಾಗಾಗಿ ನಾವು ಅದರ ತಿಳುವಳಿಕೆಗೆ ಚೆನ್ನಾಗಿ ಬಂದೇ ಬರುತ್ತೆ. ತಥಾಚ ಸಚ್ಚಿದಾನಂದ ಲಕ್ಷಣಸ್ಯ ಲಕ್ಷಣಸ್ಯ ಅಸ್ಮಾಸು ಶ್ರುತಿಯುಕ್ತಿ ಅನುಭವ ಸಿದ್ಧತ್ವಾತ್ ಆತ್ಮನಃ ಸಚ್ಚಿದಾನಂದ ರೂಪ ಬ್ರಹ್ಮತ್ವಂ ಸಿದ್ಧಂ ಅಂತ ತೋರಿಸಿ ನಮಗೆ ಹೇಗೆ ಅಪ್ಲೈ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ ಸಚ್ಚಿದಾನಂದ ಆತ್ಮವೇ ನಮ್ಮ ಸ್ವರೂಪ ಅಂತ ಹೇಳ್ಬಿಟ್ಟು, ಅದೇ ಸಚ್ಚಿದಾನಂದ ಆತ್ಮನೇ ಬ್ರಹ್ಮದ ಸ್ವರೂಪ ಅಂತ ತೋರಿಸ್ಕೊಟ್ಟಿದ್ದಾರೆ. ಇವಾಗ ಸಚ್ಚಿದಾನಂದ ಆತ್ಮವೇ ನಮ್ಮ ಸ್ವರೂಪ ಅಂತ ನಮಗೆ ಶ್ರುತಿ ಯುಕ್ತಿಯಿಂದ ಗೊತ್ತಾಗ್ತಾ ಇದೆ. ಅದರಿಂದ ಬ್ರಹ್ಮಕ್ಕೆ ಇರೋ ಬ್ರಹ್ಮದ ಸ್ವರೂಪವೇ ನಮ್ಮ ಸ್ವರೂಪ, ನಾವೇ ಬ್ರಹ್ಮ ಸ್ವರೂಪ ಅಂತ ತೋರಿಸ್ಕೊಟ್ಟು ಆ ಮಹಾವಾಕ್ಯದ ಒಂದು ಅರ್ಥವನ್ನು ಕೂಡ ಇವರು ತೋರಿಸ್ಕೊಡ್ತಾ ಇದ್ದಾರೆ. ವಯಂ ಸಚ್ಚಿದಾನಂದ ಸ್ವರೂಪಾಃ ಇತಿ ಅನುಭವಃ ಕಥಂ ಲಭ್ಯತೆ ಇತಿ ಚೇತ್ ಷಡ್ವಿಧ ತಾತ್ಪರ್ಯ ಅವಧಾರಕ ಲಿಂಗೈಃ ಗುರುಮುಖಾದ್ ವೇದಾಂತ ಶಾಸ್ತ್ರ ಶ್ರವಣಾನುಸಾರೇಣ ತಾತ್ಪರ್ಯಾರ್ಥಂ ಅವಧಾರಣ ರೂಪಂ ಶ್ರವಣಂ ಕೃತ್ವಾ ಶ್ರವಣಾನುಸಾರೇಣ ಮನನಂ ವಿಧಾಯ ಮನನಾನುಸಾರೇಣ ನಿಧಿಧ್ಯಾಸನಂ ಅಭ್ಯಾಸನ್ ಬಹುಕಾಲಂ ಸ್ಥಿತಸ್ಯ ವೈಪಾಕೇನ ಸಚ್ಚಿದಾನಂದಂ ಬ್ರಹ್ಮೈವ ಅಹಂ ಇತಿ ಜ್ಞಾನಂ ಜಾಯತೆ. ಇದಂ ಪರೋಕ್ಷ ಜ್ಞಾನಂ ಅಂತ ಹೇಳ್ಬಿಟ್ಟು, ಜ್ಞಾನ ಅನ್ನೋದು ಸರಿ. ಇವಾಗ ನೀವೆಲ್ಲ ಹೇಳಿದ್ರಿ, ಇದು ನಮ್ಗೆ ಅನುಭವದಲ್ಲಿ ಹೇಗೆ ಬರುತ್ತೆ ಅಂತ ಒಂದು ಪ್ರಶ್ನೆ ಮಾಡಿದಾಗ ಅದನ್ನು ಕೂಡ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ ಇವರು. ಅದರಲ್ಲಿ ಅನುಭವ ಅಂತ ಬರೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಪರೋಕ್ಷ ಆಮೇಲೆ ಅಪರೋಕ್ಷ ಅಂತ ಎರಡು ವಿಧವಾದ ಅನುಭವ ಇರುತ್ತೆ. ಲೋಕದಲ್ಲಿ ನಮಗೆ ಬರೋ ಜ್ಞಾನಗಳೆಲ್ಲ ಕೂಡ ಇದನ್ನ ನಾವು ತೋರಿಸ್ಬೋದು ಬೇಕಾದಷ್ಟು. ಇವಾಗ ನಮಗೆ ಆ ಕಡೆ ಒಂದು ರೂಮಲ್ಲಿ ಏನೋ ಕೆಲವು ವಸ್ತುಗಳೆಲ್ಲ ಇಟ್ಟಿದ್ದಾರೆ ಅಂತ ನೀವು ಹೇಳ್ಬಿಟ್ಟು ಒಂದು ಆ ವಸ್ತುಗಳ ಒಂದು ಪರಿಚಯ ನನಗೆ ಮಾಡ್ತೀರಾ. ನಾವು ಮಾಡಿದಾಗ ಏನಾಗುತ್ತೆ, ನೀವು ಸುಳ್ಳಿಲ್ಲ ಅಂತ ನನಗೆ ಗೊತ್ತು, ಅದರಿಂದ ನನಗೆ ಹೌದು ಆ ರೂಮಲ್ಲಿ ಇಂಥ ವಸ್ತುಗಳೆಲ್ಲ ಇದೆ ಅಂತ ನಾನು ನಂಬ್ತೀನಿ, ನಾನು ಒಪ್ಕೊಳ್ತೀನಿ, ಅದನ್ನ ನನಗೆ ಏನು ಸಂಶಯ ಏನಿಲ್ಲ. ಅವಾಗ ನನಗೆ ಆದರೆ ನನಗೆ ಆ ವಸ್ತುಗಳ ಬಗ್ಗೆ ಬಂದಿರೋ ಜ್ಞಾನ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಅಲ್ಲ. ನಾನೇ ಆ ವಸ್ತು ರೂಮ್ಗೆ ಹೋಗಿ ನೋಡಿದ ಮೇಲೆ ನನ್ನ ಕಣ್ಣು ವಸ್ತುಗಳೆಲ್ಲ ನೋಡಿದಾಗ ನನಗೆ ಅದು ಅಪರೋಕ್ಷವಾಗುತ್ತೆ ಅದು. ಹಾಗಾಗಿ ಇಲ್ಲೂ ಕೂಡ ಶಾಸ್ತ್ರ ಮತ್ತು ಆಚಾರ್ಯರಿಂದ ನಾವು ಈ ವಿಷಯ ಇಂಥದ್ದು, ನಮ್ಮ ಸ್ವರೂಪ ಇಂಥದ್ದು ಅಂತ ತಿಳ್ಕೊಂಡಾಗ ನಮಗೆ ಅದರಲ್ಲಿ ಸಂಶಯ ಇರಲ್ಲ ಖಂಡಿತ. ಆಮೇಲೆ ಅದು ಭ್ರಾಂತಿ ಜ್ಞಾನವೂ ಅಲ್ಲ ಅದು. ಹಾಗಾಗಿ ಅವ್ರು ಹೇಳಿರೋರು ಕೂಡ ಪ್ರಾಮಾಣಿಕರೇ ಹೇಳಿದ್ದಾರೆ ಅದನ್ನ. ಶಾಸ್ತ್ರ ಪ್ರಾಮಾಣಿಕವಾದ, ಗುರುಗಳು ಪ್ರಾಮಾಣಿಕವಾದವರು. ಹಾಗಾಗಿ ಇವರು ಹೇಳಿರೋ ಜ್ಞಾನ ಖಂಡಿತ ತಪ್ಪಲ್ಲ ಅದು. ಆದರೆ ಅದು ಪರೋಕ್ಷ ಜ್ಞಾನವಾಗಿ ಇರುತ್ತೆ. ಅದು ಅವನಾಗಿ ಅದನ್ನು ಅನುಭವಕ್ಕೆ ಪಡ್ಕೊಂಡಾಗ ಅದಕ್ಕೆ ಅಪರೋಕ್ಷವಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅವ್ರು ಮುಂದಕ್ಕೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದು ಪರೋಕ್ಷ ಜ್ಞಾನ ಅಂತ ಮೊದಲು ಬರುತ್ತೆ ಅದು ಅಂತ ಹೇಳಿದ್ರು. ಇದು ಅದಕ್ಕೆ ಶ್ರವಣ ಅನ್ನೋದೇನು, ಮನನ ಅನ್ನೋದೇನು, ನಿಧಿಧ್ಯಾಸನ ಅನ್ನೋದೇನಲ್ಲ ಹಿಂದೆ ಕೂಡ ಹೇಳಿದ್ದಾರೆ ಅವರು. ಶ್ರವಣ ಅನ್ನೋದು ಎಲ್ಲ ವೇದಾಂತ ವಾಕ್ಯಗಳಿಗೂ ಕೂಡ ಅದ್ವೈತವಾದ ಇರೋ ಬ್ರಹ್ಮಸ್ವರೂಪದಲ್ಲೇ ತಾತ್ಪರ್ಯ ಇರೋದು ಅಂತ ಹೇಳ್ಕೊಡೋದು, ಅಂತ ತಿಳ್ಕೊಳ್ಳೋದು ಶ್ರವಣ. ಅಂತ ಒಂದು ತಿಳುವಳಿಕೆಗೆ ನಮಗೆ ಅನುಕೂಲ ಮಾಡೋ ಒಂದು ಮನೋ ವ್ಯಾಪಾರ ಇದೆಯಲ್ಲ, ಅದಕ್ಕೆ ಶ್ರವಣ ಅಂತ ಹೇಳಿದ್ದಾರೆ. ಸುಮ್ಮನೆ ಕಿವಿಗೆ ಒಂದು ಕೇಳಿದ್ರೆ ಶ್ರವಣ ಅಂತ ಅಲ್ಲ, ಅದು ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಅನ್ನೋದು ಇದೆ. ಅದು ಅಂತ ಒಂದು ಆಕ್ಟಿವಿಟಿ ಇಟ್ಕೊಂಡು ಬರೋ ಒಂದು ಜ್ಞಾನಕ್ಕೆ, ಒಂದು ಎಕ್ಸಸೈಸ್ಗೆ ಶ್ರವಣ ಅಂತ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಬರೋ ಒಂದು ತಿಳುವಳಿಕೆ ಪ್ರಶ್ನೆಗಳು ಬರ್ಬೋದು. ಹೇಗೆ ಒಂದೇ ಒಂದು ವಸ್ತುವೇ ಬ್ರಹ್ಮವಸ್ತು ಒಂದೇ ಅದ್ವೈತ ವಸ್ತು ಅಂತ ಹೇಳ್ತಿಲ್ಲ, ಬೇರೆ ಎಷ್ಟೆಷ್ಟೋ ವಸ್ತುಗಳೆಲ್ಲ ಇದೆಯಲ್ಲ ಅಂತ ಕೇಳಿದಾಗ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ. ಆಮೇಲೆ ನಿನ್ನ ಸ್ವರೂಪವೇ ಬ್ರಹ್ಮಸ್ವರೂಪವೇ, ನೀನು ಅದೇನೇ ಅಂತ ಹೇಳ್ಕೊಡುತ್ತೆ ಶಾಸ್ತ್ರ. ಅದನ್ನು ಕೇಳ್ಕೊಂಡ್ಮೇಲೆ ಅದು ಹೇಗೆ ನಾನೇನು ಹಾಗೆ ಅದಾಗಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅದಕ್ಕೂ ಆ ರೀತಿಯಾದ ಪ್ರಶ್ನೆ ಕೂಡ ಬರುತ್ತೆ. ಇಂಥ ಪ್ರಶ್ನೆಗಳಿಗೆಲ್ಲ ಯುಕ್ತಿ ಪುರಸ್ಸರವಾಗಿ ಅದನ್ನ ಟ್ಯಾಕಲ್ ಮಾಡೋದು ಅಂತ ಇದೆಯಲ್ಲ, ಅದಕ್ಕೆ ಮನನ ಅಂತ ಹೆಸರು. ಹಾಗಾಗಿ ಯುಕ್ತಿಗಳನ್ನ ತೋರಿಸ್ಕೊಟ್ಟು ಶಾಸ್ತ್ರದಲ್ಲಿರೋ ವಸ್ತುಗಳೆಲ್ಲ ವಾಕ್ಯಗಳು ಅದರಿಂದ ಬಂದಿರೋ ತೀರ್ಮಾನ ಅಲ್ಲ, ಗಟ್ಟಿಯಾಗೇ ಇದೆ, ಭದ್ರವಾಗೇ ಇದೆ, ಅದಕ್ಕೇನು ಧಕ್ಕೆ ಬರಲ್ಲ ಅಂತ ನಮಗೆ ಒಂದು ದೃಢವಾದ ಒಂದು ವಿಶ್ವಾಸವನ್ನು ಮೂಡಿಸೋದು ಅಂತ ಇದೆಯಲ್ಲ, ಅದು ಮನನ ಅಂತ ಹೇಳೋದು. ಮನನ ಒಂದಿದ್ರೂ ನಮಗೆ ಸಂಶಯವಿಲ್ಲ, ಏನೂ ಇಲ್ಲ ಅಂತ ತಿಳ್ಕೊಂಡ ಮೇಲೆ ನಿಧಿಧ್ಯಾಸನ ಅಂತ ಒಂದು ಬರುತ್ತೆ ಅಂತ ಹೇಳೋದು. ಇದಂ ಪರೋಕ್ಷಮಪಿ ಅಹಂ ಕರ್ತ ಮಮೇದಂ ಕರ್ಮ ಅಹಮೇತದ್ ಜಾತಿ ಏತದ್ ವರ್ಣಃ ಏತದ್ ಆಶ್ರಮಃ ಇತಿ ರೂಪಂ ಅಭಿಮಾನಂ ಸರ್ವಂ ನಿರ್ಮೂಲಯತಿ. ಇದು ಪರೋಕ್ಷವಾಗಿದ್ರೂ ಕೂಡ ಅದು ಏನು ಮಾಡುತ್ತೆ, ಆ ಜ್ಞಾನ ಅನ್ನೋದು ಪರೋಕ್ಷನ ಕೂಡ ನಾನು ಕರ್ತ, ನಾನು ಈ ಕರ್ಮ ಎಲ್ಲ ನನಗೆ ಮಾಡಬೇಕಾದಿದೆ. ಆಮೇಲೆ ಇಂಥ ಜಾತಿಗೆ ಸೇರಿದ್ದವನವನು, ಇಂಥ ವರ್ಣಕ್ಕೆ ಸೇರಿದ್ದವನವನು. ಏತದ್ ಆಶ್ರಮಃ, ನೋಡಿ ಇದು ಜಾತಿಗೂ ವರ್ಣಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಒಂದೇ ಅಂತ ಅನಿಸುತ್ತೆ. ಆದರೆ ಟೆಕ್ನಿಕಲಿ ಎರಡು ಶಬ್ದಗಳು ಒಂದೇ ಕಡೆ ಯೂಸ್ ಮಾಡಿದಾಗ ನಾವು ಏನು ಮಾಡಬೇಕು, ಜಾತಿ ಅನ್ನೋದು ಸ್ಪೀಶೀಸ್ ಅಂತ ತಗೋಬೇಕು. ಮನುಷ್ಯ ಜಾತಿ ಅಂತ ಒಂದಿದೆಯಲ್ಲ, ಸ್ಪೀಶೀಸ್ ಅಂತಾನೆ ಅದು. ಪಶು ಜಾತಿ ಅಲ್ಲ, ಪಕ್ಷಿ ಜಾತಿ ಅಲ್ಲ. ಆದರೆ ನಮ್ಗೆ ಎಲ್ಲರಿಗೂ ಮನುಷ್ಯ ಜಾತಿ ಅಂತ ಒಂದು ಅಭಿಮಾನ ಇದೆ. ಅದನ್ನು ಕೂಡ ವೇದಾಂತದ ರೀತಿಯ ಮಿಥ್ಯಾ, ತಪ್ಪು.
ವೇದಾಂತ ರೀತಿಯ ಮಿಥ್ಯಾ ಅಭಿಮಾನ ಕೂಡ ಮಿಥ್ಯಾ. ಅದರಿಂದಲೇ ಇವ್ರು ತೋರಿಸ್ಕೊಡ್ತಾ ಇದ್ದಾರೆ ನಾನು ಇಂಥ ಜಾತಿಗೆ ಸೇರಿದವನು, ಮನುಷ್ಯ ಜಾತಿಗೆ ಸೇರಿದವನು ಅನ್ನೋದು ಕೂಡ ಒಂದು ಮಿಥ್ಯಾಭಿಮಾನವಾಗಿರೋದ್ರಿಂದ ಅದು ಕೂಡ ಈ ಪರೋಕ್ಷ ಜ್ಞಾನದಿಂದ ಕೂಡ ಹೋಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ವರ್ಣ ಮತ್ತು ಜಾತಿ, ಆಮೇಲೆ ವರ್ಣ ಇನ್ನೊಂದು ಬರುತ್ತೆ. ವರ್ಣ ಅಂತ ಇನ್ನೊಂದು ಹಾಕಿದಾಗ ಜಾತಿ ಅನ್ನೋದು ಬೇರೆ, ವರ್ಣ ಅನ್ನೋದು ಬೇರೆ ಅಂತ ಗೊತ್ತಾಗುತ್ತೆ. ವರ್ಣ ಅನ್ನೋದು ಬ್ರಾಹ್ಮಣಾದಿ ವರ್ಣಗಳು, ಜಾತಿ ಅನ್ನೋದು ಪಶು ಪಕ್ಷಿಯಾದಿ ಮನುಷ್ಯಾದಿ ಜಾತಿಗಳು ಅಂತ ನಾನಾ ಜಾತಿ ಅಂತ ನಾವು ಹೇಳ್ತೀವಲ್ವ, ಅದಕ್ಕೆ ತೋರಿಸಿ ಹೇಳ್ತೀವಿ ಅದನ್ನ. ಹಾಗಾಗಿ ಈ ಜಾತಿ ಅಂತ ಹೇಳಿದ್ರೆ ಆಕ್ಚುಲಿ ಜಾತಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹುಟ್ಟೋದು ಅಂತ, ಬೀಯಿಂಗ್ ಬಾರ್ನ್ ಅಂತ, ಎಲ್ಲವೂ ಬೀಯಿಂಗ್ ಬಾರ್ನ್ ಅಷ್ಟೇನೆ. ಅದು ಅಂಡಜ, ಶ್ವೇತಜ, ಉದ್ಭಿಜ್ಜ, ಜರಾಯುಜ ಅಂತ 4 ವಿಧವಾದ ಜಾತಿಗಳ ವಿಂಗಡಣೆ ಮಾಡಿ ತೋರಿಸಿದ್ದಾರೆ. ಎಲ್ಲ ಬೀಯಿಂಗ್ಸ್ನು ಅದರಲ್ಲಿ ಹಾಕ್ಬಿಡ್ಬೋದು. ಅದು ಅಂಡಜ ಅನ್ನೋದು ಮೊಟ್ಟೆಯಿಂದ ಬರೋದು, ಜರಾಯುಜ ಅನ್ನೋದು ಗರ್ಭಕೋಶದಿಂದ ಬರೋದು, ಆಮೇಲೆ ಉದ್ಭಿಜ್ಜ ಅನ್ನೋದು, ಶ್ವೇತಜ ಅನ್ನೋದು ಬೇಸಿಗೆ ಇದು ಕಾವು ಬೇವರು ಇಂಥದ್ದೆಲ್ಲ ಇರುತ್ತಲ್ಲ, ಹ್ಯೂಮಿಡಿಟಿ ಇಂಥದ್ದು ಅಂಥದ್ರಿಂದ ಹುಟ್ಕೊಳ್ಳೋದು. ಆಮೇಲೆ ಉದ್ಭಿಜ್ಜ ಅನ್ನೋದು ಭೂಮಿ ಸೀಳ್ಕೊಂಡು ಬರೋದು ಅಂತ. ಹೀಗೆ ಎಲ್ಲ ಜಾತಿಗಳು ಹುಟ್ಟೋದು, ಎಲ್ಲವೂ ಹುಟ್ಟೋದೆ ಜಾತಿನೇ. ಹಾಗಾಗಿ ಜಾತಿ ಅಂದ್ರೆ ಮನುಷ್ಯ ಜಾತಿ ಅಂತ ನಾವು ತಿಳ್ಕೊಬೇಕು. ಇಂಥ ಜಾಗದಲ್ಲಿ ಜಾತವರ್ಣಿಮಯ ಅದಿದೆಯಲ್ಲ, ಅದು ವರ್ಣ ಅಂದ್ರೆ ಅವಾಗ ಅದು ಬ್ರಾಹ್ಮಣಾದಿ ವರ್ಣನೆ, ಸಂಶಯವೇ ಇಲ್ಲ, ಬ್ರಾಹ್ಮಣಾದಿ ವರ್ಣನೆ. ಸೊ ಇಲ್ಲಿ ಇತಿ ರೂಪಂ ಅಭಿಮಾನಂ ಸರ್ವಂ ನಿರ್ಮೂಲಯತಿ, ಪರೋಕ್ಷ ಜ್ಞಾನವೇ ಕೂಡ ಇದನ್ನೆಲ್ಲ ನಿರ್ಮೂಲ ಮಾಡ್ತೀವಿ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಶಾಸ್ತ್ರ ನಮಗೆ ಹೇಳ್ಕೊಡ್ತಾ ಇದೆ ಖಂಡಿತ ನಾನು ಮನುಷ್ಯ ಅಲ್ಲ ಅಂತ, ನಾನು ಯಾವ ಮನುಷ್ಯ ಪಶು ಪಕ್ಷಿ ಯಾವುದೂ ಅಲ್ಲ ಅಂತ ನನಗೆ ಹೇಳ್ಕೊಡ್ತಾ ಇದೆ. ಆಮೇಲೆ ಮನುಷ್ಯ ಅಂತ ಬಂದಮೇಲೆ ನಮಗೆ ವರ್ಣ ಇಂಥ ಬ್ರಾಹ್ಮಣಾದಿ ಜಾತಿಗಳೆಲ್ಲ ಸೇರುತ್ತೆ. ನಾನು ಯಾವುದೂ ಅಲ್ವೇ ಇಲ್ಲ ಅಂತ ನಮಗೆ ಶಾಸ್ತ್ರ ತೋರಿಸ್ಕೊಡ್ತೇನೆ. ನೀನು ಸಚ್ಚಿದಾನಂದ ಬ್ರಹ್ಮಾನಿನೋ ಶಿವೋಹಂ ಶಿವೋಹಂ ಸದಾನಂದ ರೂಪ ಚಿದಾನಂದ ರೂಪ ಶಿವೋಹಂ ಅಂತ ಬರುತ್ತೆ ಅದು. ಹಾಗಾಗಿ ಅಂತ ಒಂದು ಶಾಸ್ತ್ರದಿಂದ ವಾಕ್ಯವನ್ನು ಕೇಳಿ ಅದರಲ್ಲಿ ಪ್ರಾಮಾಣಿಕ ಬುದ್ಧಿ ನಮಗೆ ಇರಬೇಕು. ಇದು ನಾವು ಮನನ ಮಾಡಿ ನಿಧಿಧ್ಯಾಸನ ಮಾಡಿದಾಗ ನಮಗೆ ಹೌದು ಖಂಡಿತ ನಾವು ಇದು ಯಾವುದೂ ಅಲ್ವೇ ಇಲ್ಲ, ಅಖಂಡವಾಗಿರೋ ಬ್ರಹ್ಮಸ್ವರೂಪವೇ ನಾವು ಹುಟ್ಟಿರೋದು ಹುಟ್ಟೋದು ಸಾವುದು ಇರೋದಲ್ಲ, ಇರೋ ವ್ಯಕ್ತಿ ಅಲ್ವೇ ಇಲ್ಲ ನಾನು ಅಂತ ನಮಗೆ ಆ ನಿಶ್ಚಯ ಬರುತ್ತೆ. ಅದರಿಂದ ಪರೋಕ್ಷ ಜ್ಞಾನದಿಂದಲೇ ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಇದು ಭಾವನಾ ಬ್ರಹ್ಮೈವಾಹಂ ಇತಿ ಬ್ರಾಹ್ಮಣ ಭಾವನ ತದಾ ಬ್ರಹ್ಮೈವಾಹಂ ಅಸ್ಮಿ ಭಾವನಾ ತತ್ರ ಪ್ರಯತ್ನಂ ತತ್ರ ಕರ್ತೃತ್ವಂ ಚ ವಿಹಾಯ ಸುಷುಪ್ತಾವಿವ ತೂಷ್ಣೀಂ ಜಲೇ ಜಲವತೆ ಬ್ರಹ್ಮಣಿ ವಿಲೀನಾಂತಃಕರಣಃ ನಿರ್ವಿಶೇಷ ರೂಪೇ ಸ್ಥಿತವತಃ ಅಸ್ಯ ಮಹಾತ್ಮನಃ ನಿರ್ವಿಶೇಷಂ ಜ್ಞಾನಂ ಸ್ವಯಮೇವ ಸ್ಫುರತಿ ಸ ಏವ ಅಪರೋಕ್ಷಾನುಭವಃ. ನೋಡಿ, ಈ ಥರ ನಿಧಿಧ್ಯಾಸ ಮಾಡಿದ್ಮೇಲೆ ಈ ಥರ ಒಂದು ತೀರ್ಮಾನದಿಂದ ಅವನು ಇನ್ನಷ್ಟು ಕರ್ತೃತ್ವವನ್ನು ವಹಿಸಿ ಇನ್ನೂ ಸ್ವಲ್ಪ ನಾನು ಮಾಡಬೇಕಾಗಿದೆ ಅಂತ ಅವನು ತೀರ್ಮಾನ ಮಾಡಿಕೊಂಡು, ಸಾಧನೆ ಮಾಡಬೇಕಾಗಿದೆ ಅಂತ ತೀರ್ಮಾನ ಮಾಡಿಕೊಂಡು ಇನ್ನಷ್ಟು ಅವನು ತೀವ್ರವಾಗಿ ಅದರಲ್ಲಿ ತೊಡಗಿದ ಅಂತ ಹೇಳಿದರೆ ಅವನಿಗೆ ಖಂಡಿತ ಈ ಸ್ವರೂಪ ಜ್ಞಾನ ಅನ್ನೋದು ಅಖಂಡವಾಗಿ ಅವನಿಗೆ ಅನುಭೂತಿಗೆ ಬರುತ್ತೆ. ಅದು ಅದರಿಂದ ಅವನು ಪ್ರಚಲಿತನ ಆಗೋದಿಲ್ಲ, ಅವನಿಗೆ ಅನುಭೂತಿಗೆ ಬಂದ್ಬಿಡುತ್ತೆ. ಅದು ಅಪರೋಕ್ಷ ಜ್ಞಾನವಾಗುತ್ತೆ. ಅದು ಅಪರೋಕ್ಷ ಜ್ಞಾನವೇ ಮೋಕ್ಷಕ್ಕೆ ಕಾರಣವಾಗುತ್ತೆ. ಪರೋಕ್ಷ ಜ್ಞಾನ ನೇರಾಗಿ ಮೋಕ್ಷಕ್ಕೆ ಕಾರಣವಾಗಲ್ಲ. ಇವಾಗ ನೋಡಿ, ಯಾರಿಗಾದರೂ ಪರೋಕ್ಷ ಜ್ಞಾನ ಅನ್ನೋದು ಬಂದಿದೆ, ಲೋಕದಲ್ಲಿ ಚೆನ್ನಾಗಿ ಸಾಧನೆ ಮಾಡಿದ್ದಾನೆ, ಬಂದ್ಬಿಟ್ಟಿದೆ. ಆದರೆ ಆ ಪರೋಕ್ಷ ಜ್ಞಾನ ಬಂದಿರೋ ಸಮಯದ ಮೇಲೆ ಅವನು ತಿಳ್ಕೊಂಡ್ಬಿಡ್ತಾನೆ. ತಿಳ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಇದು ಮಾಡಿದ ಸಾಧನೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ವೇಸ್ಟ್ ಆಗಲ್ಲ. ಏನೋ ಒಂದು ಪ್ರಾರಂಭದಿಂದ ತಿಳ್ಕೊಂಡ್ಬಿಟ್ಟ ಅವನು. ಇದನ್ನು ಈ ಸಮಯದಲ್ಲಿ ಸಿಗಲಿಲ್ಲ ಅವನಿಗೆ, ಮುಂದಿನ ಜನ್ಮದಲ್ಲಿ ಅವನಿಗೆ ತುಂಬ ಬೇಗ ಇದು ಸಿಕ್ಕಿ ಅಪರೋಕ್ಷ ಜ್ಞಾನವನ್ನೇ ಹೊಂದಿ ಅವನು ಮುಕ್ತನಾಗೋಗ್ಬಿಡ್ತಾನೆ ಅಲ್ಲಿ ಅಂತ ಇದೆ. ಹಾಗಾಗಿ ಪರೋಕ್ಷ ಜ್ಞಾನ ತನಕ ಬಂದಿರೋರಿಗೆ ಖಂಡಿತ ಮುಂದಿನ ಜನ್ಮದಲ್ಲೇ ಅವರಿಗೆ ಪ್ರಾಯ ಬಂದ್ಬಿಡ್ತಾ ಇದೆ. ಅವರಿಗೆ ಅಪರೋಕ್ಷ ಜ್ಞಾನ ಸಿಕ್ಕಿ ಅಲ್ಲೇ ಮುಕ್ತರಾಗ್ತಾರೆ. ಇದಕ್ಕೆ ವಾಮದೇವನ ಒಂದು ಕಥೆಯನ್ನು ಹೇಳ್ತಾರೆ. ವಾಮದೇವ ಅಂತ ಒಂದು ಋಷಿ ಹಿಂದೆ ಎಲ್ಲ ಸಾಧನೆ ಮಾಡಿದ್ದಾನೆ, ಅದಕ್ಕೆ ತೋರಿಸಲ್ಲ, ಇದು ಬಿಟ್ಕೊಡಲ್ಲ ಇದು ಶ್ರುತಿ. ಅವನಿಗೆ ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಅವನಿಗೆ ಅಪರೋಕ್ಷ ಜ್ಞಾನ ಬಂದವನು ನಾನು ಮನವಾಗಿದ್ದೆ, ನಾನು ಸೂರ್ಯನಾಗಿದ್ದೆ ಅಂತ ಅವನು ಕೂಕೊಂಡಂತೆ. ಅವನು ಅದು ಹೇಗೆ ಕೂಕೊಂಡಾದ್ರೂ ನಾವು ಕೇಳೋಕ್ಕಾಗಲ್ಲ, ಯಾಕಂದರೆ ಶ್ರುತಿಯಲ್ಲಿ ಹೇಳುತ್ತೆ ನಾವು ಹಾಗೆ ತಗೋಬೇಕು. ಹಾಗಾಗಿ ಅವನು ಹಾಗೆ ಕೂಕೊಂಡ. ಅದರಿಂದ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಥಾಪತ್ತಿ ಅಂತ ಒಂದು ಪ್ರಮಾಣ ಇದೆಯಲ್ಲ, ಆ ಪ್ರಮಾಣ ಇದು ಯೂಸ್ ಆಗುತ್ತೆ ನಮಗೆ ಇದರಲ್ಲಿ. ಇವಾಗ ಇವನು ಕೂಕೊಂಡಿದ್ದಾನೆ, ಅವನಿಗೆ ಆತ್ಮಜ್ಞಾನ ಬಂದಿದೆ ಅನ್ನೋದು ಇದು ಸಂಶಯವಿಲ್ಲ. ಅದಕ್ಕೆ ಹಾಗೆ ಅವನ ಪ್ರಕಟಣೆ ಮಾಡಿದ್ದಾರೆ ಅದನ್ನು. ಆದರೆ ಅವನು ಸಾಧನೆ ಎಲ್ಲೂ ಮಾಡಲಿಲ್ವಲ್ಲ, ತಾಯಿ ಗರ್ಭದಲ್ಲಿ ಇಟ್ಕೊಂಡು ಅವನು ಶ್ರವಣಮನನ ಮಾಡಕ್ಕೆ ಸಾಧ್ಯವೇ? ಅದು ಏನು ಸಾಧ್ಯವಿಲ್ಲ. ಹಾಗಾಗಿ ಅವನು ಸಾಧನೆಯನ್ನು ಮಾಡಿದ್ದನ್ನು ನಾವು ನೋಡ್ತಾ ಇಲ್ಲ, ಆದರೆ ಆತ್ಮಜ್ಞಾನ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. 2 ಫ್ಯಾಕ್ಟ್ಸ್ ಇದೆ. ಈ 2 ಫ್ಯಾಕ್ಟ್ಸು ವಿರೋಧವಾಗಿದೆ. ಬೇರೆ ಸಾಧನೆ ಮಾಡಿದ್ರೆ ಹೇಗೆ ಜ್ಞಾನ ಬರೋಕ್ಕಾಗುತ್ತೆ ಅಂತ. ಆವಾಗ ಏನು ಮಾಡ್ತಾರೆ ಅಂದರೆ ಅವನು ಹಿಂದಿನ ಜನ್ಮದಲ್ಲಿ ಆ ಸಾಧನೆಗಳೆಲ್ಲ ಮಾಡಿ ಕಂಪ್ಲೀಟ್ ಮಾಡಿದ್ದಾನೆ ಅಂತ ಒಂದು ಕಲ್ಪನೆ ಮಾಡಬೇಕು. ಆ ಕಲ್ಪನೆಗೆ ಪ್ರಿಸಂಪ್ಷನ್ ಅಂತ ಇಂಗ್ಲೀಷ್ ಹೇಳ್ತಾರೆ. ಅದೇ ಅರ್ಥಾಪತ್ತಿ ಪ್ರಮಾಣ ಅಂತ ನಮಗೆ ಪ್ರಮಾಣದಲ್ಲಿ ಒಂದು ಅರ್ಥಾಪತ್ತಿ. ಇದು ಅರ್ಥಾಪತ್ತಿಗೆ ಒಂದು ಎಕ್ಸಾಂಪಲ್. ಇದು ಶ್ರುತಿಯಿಂದಲೇ ಸಿಕ್ಕೋ ಎಕ್ಸಾಂಪಲ್. ಇದು ಲೋಕದಲ್ಲಿ ಬೇಕಾದಷ್ಟು ಬೇರೆ ಎಕ್ಸಾಂಪಲ್ಸ್ ಇದೆ, ನಾವು ನೋಡಿದ್ದೀವಿ ಅದನ್ನು. ಇದು ಹಾಗಾಗಿ ಒಬ್ಬರಿಗೆ ಈ ಜನ್ಮದಲ್ಲಿ ಚೆನ್ನಾಗಿ ಸಾಧನೆ ಮಾಡಿ ಅಪರೋಕ್ಷ ಜ್ಞಾನ ಬಂದು ಮೋಕ್ಷ ಅನ್ನೋದು ಇವಾಗಲೇ ಸಿಗದೆ ಹೋದರೂ ಕೂಡ ಅವರಿಗೆ ಮುಂದಿನ ಜನ್ಮದಲ್ಲಿ ಖಂಡಿತ ಅದು ಬಂದ್ಬಿಡುತ್ತೆ. ತುಂಬ ಸುಲಭವಾಗಿ ಸಿಕ್ಬಿಡುತ್ತೆ ಅವರಿಗೆ ಅನ್ನೋದು ಇದೆ. ಇಲ್ಲಿಗೆ ನಿಲ್ಲಿಸಿರೋಣ ನಾವು. ಮುಂದಿನ 2 ಸ್ವಲ್ಪ ಭಾಗ ಇದೆ, ಅದನ್ನ ಒಂದೇ ಒಂದು ಪ್ಯಾರಾಗ್ರಾಫ್ ಇದೆಯಾ, ಸರಿ ಅದನ್ನ ಮಾಡಿ ಮುಗಿಸ್ಬಿಡ್ತೀನಿ. ಅವಾಗ ಈ ವರ್ಣಕ ಮುಗಿದೋಗುತ್ತೆ. ಏತಾದೃಶ ಅನುಭವೋ ಯದಾ ಜಾಯತೆ
ತದಾ ಅಯಂ ಪುರುಷಃ ಸ್ವಾನುಭವ ರೂಪಃ ಸಚ್ಚಿದಾನಂದ ರೂಪಃ. ಹಾಗಾಗಿ ಯಾವಾಗ ಇವನಿಗೆ ಈ ಅಪರೋಕ್ಷ ಜ್ಞಾನ ಅನ್ನೋದು ಬಂದ್ಬಿಡುತ್ತೋ ಆವಾಗ ಅವನು ತನ್ನನ್ನು ಸಚ್ಚಿದಾನಂದ ಸ್ವರೂಪವೇ ಅಂತ ಅವನು ಭಾವಿಸ್ತಾನೆ. ಅದು ಭಾವಿಸೋದು ಅಂದರೆ ಅವನಿಗೆ ಕರಗತವಾಗೋಗ್ಬಿಡುತ್ತೆ. ಹೇಗೆ ನಾವು ಇವಾಗ ನಾವು ಇಂಥ ಮನುಷ್ಯರು ನಾವು ಅನ್ಕೊಳ್ತೀವೋ ಅದೇ ಥರ ಅವನಿಗೆ ನಾವು ಈ ಬ್ರಹ್ಮ ಸ್ವರೂಪವೇ ಅಂತ ಅನಿಸಿಕೆ ಅವಾಗ ಅವನಿಗೆ ಚೆನ್ನಾಗಿ ಬಂದ್ಬಿಡುತ್ತೆ. ಅದು ತಸ್ಯ ಆನಂದ ವೈಭವಂ ಸಯೇವ ಜಾನಾತಿ. ಅವನ ಆನಂದ ವೈಭವವನ್ನು ಅವನಿಗೆ ಗೊತ್ತಿರುತ್ತೆ, ಅದು ಅವನಿಗೆ ಸ್ವಾನುಭವವಾಗಿರುತ್ತೆ. ಅದು ತದ್ ವಾಂಗ್ ಮನಸ್ಸ ಮನೋ ಅಗೋಚರ. ಅದು ವಾಕಿಗೆ ಮನಸ್ಸಿಗೆ ಅದು ಗೋಚರವಾಗದೆ ಆಗೋ ವಸ್ತು ಅಲ್ಲ, ಅದು ಅನುಭವದಲ್ಲಿ ತಿಳ್ಕೋಬೇಕಾದು. ಕೇವಲ ಸ್ವಸಂವೇದ್ಯಂ ಸ್ವಾನುಭವ ರೂಪಂ ಸುಷುಪ್ತವಿವ. ಇವಾಗ ಸುಷುಪ್ತಿ ಆನಂದ ಹೀಗಿರುತ್ತೆ ಅಂತ ನಾವು ಯಾರಾದ್ರೂ ಹೇಳ್ಕೊಡಕ್ಕಾಗುತ್ತಾ ಅಲ್ವಾ? ನೋಡಿ, ನಿದ್ದೆಯಲ್ಲಿ ಗಾಢ ನಿದ್ದೆಯಲ್ಲಿ ಹೀಗಿರುತ್ತಪ್ಪ ಆನಂದ ಅಂತ ಯಾರಾದ್ರೂ ಹೇಳ್ಕೊಡಕ್ಕಾಗುತ್ತಾ? ಲೆಕ್ಚರ್ ಕೊಡಕ್ಕಾಗುತ್ತಾ? ಅದಕ್ಕೆ ಅವನೇ ಅನುಭವಿಸ್ ನೋಡಪ್ಪ, ನಿನಗೆ ಅನುಭವಿಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಿಡಬೇಕೆ ಹೊರತು ನಾವು ಲೆಕ್ಚರ್ ಮಾಡೋಕ್ಕಾಗೋದೇ ಇಲ್ಲ. ಅದೆಲ್ಲ ಏವಂ ಭೂತಃ ಕೃತಕೃತ್ಯೋ ಭವತಿ. ಹೀಗೆ ಇಂಥ ಒಂದು ಅನುಭವ ಪಡ್ಕೊಂಡಿರೋನು ಕೃತ್ಯಕೃತ್ಯನಾಗ್ತಾನೆ ಅಂತ ಹೇಳಿದ್ರೆ ಏನು? ಮೋಕ್ಷವನ್ನು ಪಡಿತಾನವನು ಅಂತ, ಮೋಕ್ಷ ಸ್ವರೂಪವೇ ಆಗಿದ್ದಾನವನು ಅಂತ. ಇನ್ನು ಮೇಲೆ ಮಾಡಬೇಕಾದ ಯಾವುದೂ ಇಲ್ಲ, ಮಾಡಬೇಕಾದ ಏನಿದೆಯೋ ಅದು ಮಾಡಿ ಮುಗಿಸ್ಬಿಟ್ಟಿದ್ದಾನವನು ಅಂತ. ಇಲ್ಲ ಇಲ್ಲ, ಇದು ಜೀವನ ಮುಕ್ತಿಗೆ ಹೇಳೋದು. ವಿಜಯ ಮುಕ್ತಿ ಅನ್ನೋದು ದೇಹ ಬಿದ್ದ ಮೇಲೆ ಸಿಕ್ಕೋದು ವಿಜಯ ಮುಕ್ತಿ ಅಂತ. ಇದು ಜೀವನ ಮುಕ್ತಿ. ಜೀವನ ಮುಕ್ತಿ ಇದ್ದಾಗಲೇ ಅನುಭವ ಬಂದ್ಬಿಟ್ಟಿರುತ್ತೆ ಅಂತ. ವಿಜಯ ಮುಕ್ತಿ ಅನ್ನೋದು ಅನುಭವ ಬಂದ ಮೇಲೆ ಪ್ರಾರಂಭ ಕ್ರಮದಿಂದ ದೇಹ ಇರುತ್ತೆ, ದೇಹಕ್ಕೆ ಒಂದು ಪತನ ಬಂದಾಗ ಅದಾದ್ಮೇಲೆ ಅವನಿಗೆ ವಿಜಯ ಮುಕ್ತಿ ಅಂತ ಸಿಗುತ್ತೆ ಅಂತ ಒಂದು ಟೆಕ್ನಿಕಲ್ ಆಗಿ ಹೇಳಿದ್ದಾರೆ ಹೊರತು ವಾಸ್ತವವಾಗಿ ವೇದಾಂತದಲ್ಲಿ, ಅದ್ವೈತ ವೇದಾಂತದಲ್ಲಿ ಹೈಯೆಸ್ಟ್ ಸ್ಟೇಟಲ್ಲಿ ನೋಡಿದ್ರೆ ವಿಜಯ ಮುಕ್ತಿ ವಿಜಯ ಮುಕ್ತಿಗೆ ವ್ಯತ್ಯಾಸ ಏನಿಲ್ವೇ ಇಲ್ಲ. ಇನ್ನೊಂದು ಕೂಡ ಹೇಳಬೇಕು, ಬಂಧಕ್ಕೂ ಮೋಕ್ಷಕ್ಕೂ ಕೂಡ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಬಂಧ ಮೋಕ್ಷ ಎರಡು ಕೂಡ ಅಜ್ಞಾನಕ್ಕೆ ಸೇರಿದೆ ಹೊರತು ಆತ್ಮನ ಒಂದೇ ತಾನೇ ಇರೋದು. ಬ್ರಹ್ಮಸ್ವರೂಪ ಆತ್ಮಸ್ವರೂಪ ಒಂದೇ, ಅದ್ವಿತೀಯ ಸ್ವರೂಪ ಒಂದೇ, ಪಾರಮಾರ್ಥಿಕ ತತ್ವವಾಗಿರೋದ್ರಿಂದ ಅದಕ್ಕೆ ಸಂಸಾರ ಅನ್ನೋದು ಇಲ್ವೇ ಇಲ್ಲ ಖಂಡಿತ. ಅದರಿಂದ ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಮುಮುಕ್ಷುರ್ ನ ವೈಮುಕ್ತ ಅಂತ ಹೇಳ್ಬಿಟ್ಟು ನಾವು ಇದು ಗೌಡಪಾದ ಕಾರಿಕೆ ಓದಿದೆ. ಆ ಕಾರಿಕೆ ಪ್ರಕಾರ ಉತ್ಪತ್ತಿ ಸ್ಥಿತಿ ಇದು ಲಯ ಅನ್ನೋದು ಪ್ರಪಂಚಕ್ಕೆ ಯಾವುದೂ ಇಲ್ವೇ ಇಲ್ಲ. ಅಯ್ಯೋ ಬದ್ಧನಾಗಿದ್ದಾನೆ ಒಬ್ಬ ಅಂತ ಕೂಡ ಯಾರು ಇಲ್ವೇ ಇಲ್ಲ, ಅದರಿಂದ ಸಾಧಕ ಅಂತ ಕೂಡ ಯಾರು ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಇತ್ಯೇಷ ಪರಮಾರ್ಥತ ಅಂತ ಹೇಳ್ಬಿಟ್ಟು ಇದೇ ಪರಮಾರ್ಥ ತತ್ವ ಅಂತ ಹೇಳಿದ್ದಾರೆ. ರಮಣ ಮಹರ್ಷಿಗಳು ಆ ಥರದವರೆಲ್ಲ ಖಂಡಿತ ಅವರಿಗೆ ಈ ಜನ್ಮದಲ್ಲಿ ಅವರಿಗೆ ಆತ್ಮಜ್ಞಾನ ಬಂದಿದೆ, ಅವರಿಗೆ ಅನುಭವ ಕೂಡ ಬಂದಿದೆ. ಅವರಿಗೆ ರಾಮಕೃಷ್ಣ ಯಾರ್ಯಾರು ನಮಗೆ ಸಂಪ್ರದಾಯದಲ್ಲಿ ಗುರುತು ಮಾಡಿ ತೋರಿಸಿದಾರೋ ಅವರಿಗೆಲ್ಲ ನಾವು ಹಾಗೆ ಹೇಳ್ಬೇಕಾಗಿದೆ. ಈ 12ನೇ ವರ್ಣಕ ಮುಗೀತಲ್ವ ನೋಡ್ರು, 9 ಕ್ಲಾಸ್ ಮುಗಿಸೋಣ ಇಲ್ಲ. ಅದ್ವೈತಾನಂದ ಪೂರ್ಣಾಯ ವ್ಯಾಸ ಶಂಕರ ರೂಪಿಣೆ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೆ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ.